ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ, ಭಾಷಾ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಭಾಷಾ ಬೆಳಗು ಈ ಎರಡಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸೆಮಿಸ್ಟರ್ ನಲ್ಲಿ ಮೊದಲನೇ ಪಠ್ಯ, ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಪೂರ್ವ ಪಠ್ಯದಲ್ಲಿ ಅಲ್ಲಮ ಪ್ರಭುವಿನ ಒಂದು ವಚನವನ್ನ ಕಲ್ತಿದ್ದೇವೆ. ಕಾಲದ ನೆಲೆಯಲ್ಲಿ, ಕಾಲ ಎನ್ನುವ ಆಶಯದ ನೆಲೆಯಲ್ಲಿ ಅಲ್ಲಮ ಪ್ರಭುವಿನ ವಚನವನ್ನ ಅರ್ಥೈಸ್ಕೊಂಡಿದ್ದೇವೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕಾಲ ಎನ್ನುವ ಆಶಯದ ನೆಲೆಯಲ್ಲಿಯೇ ರನ್ನನು ಬರೆದಿರ್ತಕ್ಕಂತ ಆತನ ಗದಾಯುಧದಿಂದ ಆರಿಸಲಾದಂತಹ ನೆಲಕಿರಿವೆನೆಂದು ಬಗೆವಿರೆ ಎನ್ನುವ ಪದ್ಯ ಭಾಗವನ್ನ ನಿಮ್ಗೆ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಆ ಅಭ್ಯಾಸದ ಪದ್ಯಗಳನ್ನ ನಾವು ಇವತ್ತು ತಿಳಿತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಕವಿ ಪರಿಚಯವನ್ನ ನಾವು ಮಾಡ್ಕೊಳ್ಬೇಕು. ಆದ್ರೆ ಕವಿ ಪರಿಚಯವನ್ನ ನಾವು ಸುದೀರ್ಘವಾಗಿ ಮಾಡ್ಕೊಳಕ್ಕಿಂತ ನಾನು ಇಲ್ಲಿ ಒಂದೆರಡು ಮಾತುಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಹೆಚ್ಚಿನ ವಿವರಗಳಿಗೆ ನಾನು ನಿಮ್ಗೆ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿದ್ದೇನೆ. ಸೊ ಅದ್ರಲ್ಲಿ ರನ್ನನ ಒಂದು ಸಮಗ್ರ ಮಾಹಿತಿಯನ್ನ ಹೇಳಲಾಗಿದೆ. ಸೊ ನೀವು ಅದನ್ನ ಇಟ್ಕೊಂಡು ನೀವು ನಿಮ್ಮದೇ ಆದಂತಹ ಟಿಪ್ಪಣಿಯನ್ನ ಮಾಡಿಕೊಳ್ಬಹುದು. ಸೊ ಈಗ ನಾವು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ನಿಗದಿಪಡಿಸಲಾದಂತಹ ರನ್ನ ಕವಿಯು ಬರೆದಿರ್ತಕ್ಕಂತಹ ಆತನ ಗದಾಯುಧದಿಂದ ಆಯ್ದಂತಹ ನೆಲಕಿರಿವೆನೆಂದು ಬಗೆವಿರೆ ಎನ್ನುವ ಪದ್ಯ ಭಾಗದ ಆಯ್ದ ಪದ್ಯ ಭಾಗಗಳನ್ನ ಇಟ್ಟಿದ್ದಾರೆ. ಸೊ ಅದನ್ನ ನೋಡೋಣ. ಕಾಲದ ಆಶಯದ ನೆಲೆಯಲ್ಲಿ ಈ ಪದ್ಯವನ್ನ ನಿಮ್ಗೆ ನಿಗದಿಪಡಿಸಲಾಗಿದೆ. ಕಾಲ ಅಂದ್ರೆ ಮನುಷ್ಯನ ಬದುಕಿನಲ್ಲಿ ಕಾಲ ಅನ್ನೋದು ಎಂತಹ ಪಾತ್ರವನ್ನ ವಹಿಸುತ್ತದೆ, ಆತನ ಮನಸ್ಥಿತಿಯನ್ನ ಹೇಗೆ ಬದಲಾಯಿಸುತ್ತದೆ ಎನ್ನುವ ಆಶಯದ ನೆಲೆಯಲ್ಲಿ ಇಲ್ಲಿ ದುರ್ಯೋಧನ ಮನಸ್ಥಿತಿಯ ನೆಲೆಯಲ್ಲಿ ಪದ್ಯವನ್ನ ನಿಮ್ಗೆ ಇಟ್ಟಿದ್ದಾರೆ. ಆತನ ಬದುಕಿನಲ್ಲಿ ಕಾಲ ಅನ್ನೋದು ಆತನನ್ನ ಹೇಗೆಲ್ಲ ಬದಲಾಯಿಸಿದೆ, ಸೊ ಆತನ ಬದುಕಿನಲ್ಲಿ ಕಾಲದ ಪಾತ್ರ ಏನು ಅನ್ನೋದನ್ನ ಇಲ್ಲಿ ದುರ್ಯೋಧನನ ವಿಲಾಪದ ನೆಲೆಯಲ್ಲಿ ಈ ಪದ್ಯವನ್ನ ನಿಮ್ಗೆ ಇಡಲಾಗಿದೆ. ಅಂದ್ರೆ ಒಬ್ಬ ಮನುಷ್ಯ ಹೇಗೆಲ್ಲ ಮೆರೆದಂತವನು ಬದಲಾದ ಕಾಲಘಟ್ಟದಲ್ಲಿ, ಸೊ ಸಮಯ ಬದಲಾದಂತೆ ಆತನ ಅಹಮ್ಮಿಕೆ ಕಳೆದು ನಾನು ನನ್ನದು ಅನ್ನುವ ಅಹಮ್ಮಿಕೆಯಲ್ಲಿದ್ದಂತಹ ದುರ್ಯೋಧನ ಕೆಲವೇ ದಿನಗಳಲ್ಲಿ ಕಾಲ ಬದಲಾದಂತೆ ಯುದ್ಧದಲ್ಲಿ ಎಲ್ಲರನ್ನ ಕಳೆದುಕೊಂಡು, ತನ್ನ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಈಗ ಹತಾಶನಾಗಿದ್ದಾನೆ. ಹತಾಶನಾಗಿರ್ತಕ್ಕಂತಹ ದುರ್ಯೋಧನನ ಬದುಕಿನಲ್ಲಿ ಆತನಾಡುವಂತಹ ಮಾತುಗಳು ಈಗ ಹೇಗಿದ್ದಾವೆ, ಸೊ ಯುದ್ಧದ ಪೂರ್ವದಲ್ಲಿ ಆತನ ಮಾತುಗಳು ಹೇಗಿತ್ತು, ಈಗ ಆತನ ಮಾತುಗಳು ಹೇಗಿವೆ ಅನ್ನೋದನ್ನ ಇಲ್ಲಿ ನಾವು ಕಾಲದ ನೆಲೆಯಲ್ಲಿ ಇಟ್ಕೊಂಡು ದುರ್ಯೋಧನನ್ನ ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಗದಾಯುದ್ಧದಿಂದ ಆಯ್ದಂತಹ 2 ಆಶ್ವಾಸಗಳಿಂದ ಆಯ್ದಂತಹ ಪದ್ಯಗಳನ್ನ ಇಡಲಾಗಿದೆ. ಗದಾಯುದ್ಧದಲ್ಲಿ ಒಟ್ಟು 10 ಆಶ್ವಾಸಗಳಿದ್ದಾವೆ. ರನ್ನನ ಗದಾಯುದ್ಧ ಒಟ್ಟು 10 ಆಶ್ವಾಸಗಳ ಒಂದು ಕೃತಿ. ಇದರಲ್ಲಿ ರನ್ನನ ಗದಾಯುದ್ಧದ 5 ಮತ್ತು 6ನೇ ಆಶ್ವಾಸದಿಂದ ಆಯ್ದ ಪದ್ಯಗಳನ್ನ ಇಟ್ಟಿದ್ದಾರೆ. 5ನೇ ಆಶ್ವಾಸ ದುರ್ಯೋಧನ ವಿಲಾಪ ಎನ್ನುವ ಆಶ್ವಾಸ. ಸೊ 6ನೇದು ಭೀಷ್ಮ ವಚನಂ ಎನ್ನುವಂತಹ ಒಂದು ಆಶ್ವಾಸ ಇದೆ. ಆಶ್ವಾಸ ಎಂದರೆ ಅಧ್ಯಾಯ, ಸೊ ಚಾಪ್ಟರ್ ಅಂತ ಹೇಳಿ. ಸೊ ಈ 2 ಆಶ್ವಾಸಗಳಿಂದ ಆಯ್ದಂತ ಪದ್ಯಗಳನ್ನ ಅಲ್ಲಲ್ಲೇ ಇಡಲಾಗಿದೆ. ಅಂದ್ರೆ ನಿಮ್ಗೆ ಕಾಲ ಮನುಷ್ಯನನ್ನ ಹೇಗೆಲ್ಲ ಬದಲಾಯಿಸುತ್ತೆ ಅನ್ನೋ ಆಶಯ ತಕ್ಕಂತೆ ಆರಿಸಿದ ಪದ್ಯಗಳನ್ನ ಅಷ್ಟೇ ಇಟ್ಟಿರೋದ್ರಿಂದ ಇಲ್ಲೆಲ್ಲೋ ಒಂದ್ ಕಡೆ ಕತೆಗೆ ನಮ್ಗೆ ಕಥೆಯ ವೇಗಕ್ಕೆ ಓಘಕ್ಕೆ ಧಕ್ಕೆ ಬರುತ್ತೆ ಅಂತ ಅನಿಸ್ಬೋದು. ಆದ್ರೆ ಅದಕ್ಕೆ ಪೂರಕವಾಗಿ ಕಾಲಕ್ಕೆ ಪೂರಕವಾದಂತಹ ಆಯ್ದ ಪದ್ಯಗಳನ್ನ ಇಲ್ಲಿ ಇಡಲಾಗಿದೆ. ಸೊ ಈ ಪದ್ಯವನ್ನ ಬರೆದಿರ್ತಕ್ಕಂಥವ್ರು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡದ ರತ್ನತ್ರಯ ಕವಿ ಚಕ್ರವರ್ತಿ ಎಂದಲೇ ಪ್ರಸಿದ್ಧರಾದಂತಹ ರನ್ನ. ಸೊ ನಾವು ಕನ್ನಡದಲ್ಲಿ 3 ಜನ ರತ್ನತ್ರಯರು ಅಂತ ಕರಿತೇವೆ. ಸೊ ಆ ಕನ್ನಡದ 3 ಜನ ರತ್ನತ್ರಯರಲ್ಲಿ 3ನೇಯವನೇ ರನ್ನ, ಮೊದಲನೆಯವನು ಪಂಪ, 2ನೇಯವನು ಪೊನ್ನ, 3ನೇಯವನೇ ರನ್ನ. ಹೀಗೆ ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದಂತಹ ರನ್ನ 10ನೇ ಶತಮಾನದಲ್ಲಿ ಪಂಪ ಮತ್ತು ಪೊನ್ನರ ಸಮಕಾಲೀನನಾಗಿದ್ದುಕೊಂಡೆ ತನ್ನದೇ ಆದಂತಹ ಪಂಪನಿಂದ ಸಾಕಷ್ಟು ಪ್ರಭಾವಿತನಾಗಿದ್ರು ಕೂಡ ಆತನೇ ಹೇಳ್ಕೊಳ್ತಾನೆ ತನ್ನ ಕೃತಿಗಳಲ್ಲಿ, ನಾನು ಪಂಪನಿಂದ ಸಾಕಷ್ಟು ಪ್ರಭಾವಿತನಾಗಿದ್ದೇನೆ ಅಂತ. ಈತ ಬರೆದಿರ್ತಕ್ಕಂಥ ಈ ಗದಾಯುಧ ಇದೆಯಲ್ಲ, ಈ ಕೃತಿ ಪಂಪನ 13ನೇ ಆಶ್ವಾಸ ಇತ್ತಲ್ಲ, ಪಂಪ ಭಾರತದಲ್ಲ 13ನೇ ಆಶ್ವಾಸ ಇದೆಯಲ್ಲ, ಆ 13ನೇ ಆಶ್ವಾಸವನ್ನ ಸಾಕಷ್ಟು ಅನುಸರಿಸಿದ್ದಾನೆ. ಪಂಪನನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದ ರನ್ನ. ಸೊ ಪಂಪನನ್ನ ತನ್ನ ಗುರು ಅಂತ ಭಾವಿಸಿದ್ದ. ಹೀಗೆ ಪಂಪನ ನೆರಳಿನಲ್ಲಿ ಬಂದ್ರೂ ಕೂಡ ತನ್ನದೇ ಆದಂತ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸಿಕೊಂಡಂತ ಕನ್ನಡದ ಕವಿ ರನ್ನ. ಸೊ ಆತನ ನಾಟಕೀಯ ಗುಣ ಇದೆಯಲ್ಲ, ಒಂದು ನಾಟಕೀಯ ಗುಣದಿಂದ ಪಂಪನಿಗಿಂತ ಭಿನ್ನವಾಗಿ ವಿಶಿಷ್ಟವಾಗಿ ಕಾಣುವಂತಹ ಕವಿ ಕನ್ನಡದಲ್ಲಿ ರನ್ನ. ಈತ 2 ಕೃತಿಗಳನ್ನ ಬರೆದಿದ್ದಾನೆ. ಈತನ ಕಾಲವನ್ನ ವಿದ್ವಾಂಸರು ವಿಮರ್ಶಿಸಿರೋ ಪ್ರಕಾರ ಕ್ರಿಸ್ತಶಕ 949 ಅಂತ ಭಾವಿಸಲಾಗಿದೆ. ಅಂದ್ರೆ 10ನೇ ಶತಮಾನದ ಮಧ್ಯಭಾಗ. ಮತ್ತು ಈತ 2 ಕೃತಿಗಳನ್ನ ಬರೆದಿದ್ದಾನೆ. ಒಂದು ಲೌಕಿಕ ಕೃತಿ, ಮತ್ತೊಂದು ಧಾರ್ಮಿಕ ಕೃತಿ.
ಸೊ ತನ್ನ ಜೈನ ಧರ್ಮದ ನಿಷ್ಠೆಗಾಗಿ ಬರೆದಂತಹ ಧಾರ್ಮಿಕ ಕೃತಿಯೇ ಅಜಿತ ತೀರ್ಥಂಕರ ಪುರಾಣ ತಿಲಕ. ನಾವು ಇಂದಿನ ಸೆಮಿಸ್ಟರ್ ನಲ್ಲಿ ಸಾಹಿತ್ಯ ಚರಿತ್ರೆಯಲ್ಲಿ, ಹಳಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ. ಒಂದು ರನ್ನನ ಧಾರ್ಮಿಕ ಕೃತಿ ಅಜಿತ ತೀರ್ಥಂಕರ ಪುರಾಣ ತಿಲಕ, ಅಂದ್ರೆ ಜೈನ ಧರ್ಮದ 2ನೇ ತೀರ್ಥಂಕರ ಚರಿತ್ರೆಯನ್ನ ತನ್ನ ಕಾವ್ಯದ ವಸ್ತುವನ್ನಾಗಿ ಮಾಡಿಕೊಂಡು ಕಾವ್ಯವನ್ನ ಕಟ್ಟಿದ್ದಾನೆ. ಅದು ಅಜಿತ ತೀರ್ಥಂಕರ ಪುರಾಣ ತಿಲಕ. ಮತ್ತೊಂದು ಮಹಾಭಾರತದ ಕಥೆಯನ್ನೇ ಆಯ್ದುಕೊಂಡು ಅದರಲ್ಲಿ ಒಂದು ಭಾಗವನ್ನಷ್ಟೇ ಆಯ್ದುಕೊಳ್ತಾನೆ ನೋಡ್ರಿ, ಇಡೀ ಮಹಾಭಾರತವನ್ನ ಆಯ್ಕೊಳ್ಳೋದಿಲ್ಲ ಆತ. ಸೊ ರನ್ನ ಇಲ್ಲಿ ಆಯ್ಕೊಂಡಂತಂದು ಗದಾಯುದ್ಧವನ್ನ, ಭೀಮಾ ಮತ್ತು ದುರ್ಯೋಧನರ ನಡುವೆ ನಡೆದಂತ ಗದಾಯುದ್ಧ ಭಾಗವನ್ನೇ ಇಟ್ಕೊಂಡು, ಮುಖ್ಯವಾಗಿ ಆ ಕಥಾಹಂದರವನ್ನ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಅಲ್ಲಲ್ಲೇ ತನ್ನ ಹಿಂದಿನ ಕಥೆಗಳನ್ನ ಹೇಳುತ್ತಲೇ, ಅಂದ್ರೆ ಸಿಂಹಾವಲೋಕನ ಕ್ರಮದಿಂದ ಈ ಕಥೆಯನ್ನ ನಾನು ಬರೆದಿದ್ದೇನೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಸಿಂಹಾವಲೋಕನ ಅಂದ್ರೆ ಅಲ್ಲಲ್ಲೇ ನಿಂತು ತನ್ನ ಹಿಂದಿನ ಕಥೆಯನ್ನ ಸ್ಮರಿಸ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಿಂಹ ಬೇಟೆ ಆಡದ್ಮೇಲೆ ಕಾಡಿನಲ್ಲಿ ಆ ಬೇಟೆಯನ್ನೆಲ್ಲ ಸವಿದ ಮೇಲೆ ಅಲ್ಲಲ್ಲೇ ಎತ್ತರವಾದ ಸ್ಥಳದಲ್ಲಿ ನಿಂತು ತಾನು ಏನ್ ಬೇಟೆ ಆಡದೆ ಅನ್ನೋದನ್ನ ಹಿಂದೆ ತಿರುಗಿ ನೋಡ್ತಾ ಹೋಗುತ್ತಂತೆ. ಇದನ್ನ ಸಿಂಹ ಅವಲೋಕನ. ಸಿಂಹ ಅವಾಗವಾಗ ನಿಂತು ತಾನು ಮಾಡಿಕೊಂಡಂತ ಬೇಟೆಯ ಅವಲೋಕನವನ್ನ ಮಾಡ್ತಾ ಹೋಗುತ್ತೆ. ಏನೇನ್ ಬಿಟ್ಟಿದ್ದೀನಿ, ಏನೇನು ನಾನು ಸ್ವೀಕರಿಸಿದ್ದೇನೆ ಅನ್ನೋದನ್ನ ನೋಡ್ತಾ ಹೋಗುತ್ತೆ. ಹಾಗೆ ರನ್ನನು ಮಹಾಭಾರತದ ಪೂರ್ಣ ಕಥೆಯನ್ನು ಹೇಳದೇ ಇದ್ರು ಕೂಡ ಆತನ ಮುಖ್ಯವಾಗಿ ಹೇಳ್ಬೇಕಾಗಿದ್ದು ಗದಾಯುದ್ಧ ಮಾತ್ರ. ಭೀಮ ಮತ್ತು ದುರ್ಯೋಧನ ನಡುವೆ ನಡೆದಂತ ಈ ಗದಾಯುದ್ಧ ಮಾತ್ರ ಹೇಳ್ಬೇಕಿತ್ತು. ಆದ್ರೆ ಕಥೆಗೆ ಪೂರಕವಾಗಿ ಅಲ್ಲಲ್ಲೇ ತನ್ನ ಹಿಂದಿನ ಫ್ಲಾಶ್ ಬ್ಯಾಕ್ ತಂತ್ರವನ್ನ ಕೂಡ ಬಳಸಿಕೊಂಡು, ಅಂದ್ರೆ ತನ್ನ ಹಿಂದಿನ ಕಥೆಗಳನ್ನ ಅಲ್ಲಲ್ಲೇ ಬಳಸಿ ಹೇಳಿದ್ದಾನೆ. ಇದನ್ನೇ ಸಿಂಹಾವಲೋಕನ ಕ್ರಮ ಅಂತ ಕರಿತೇವೆ. ಸೊ ಈತ ಹುಟ್ಟಿದ್ದು ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಥವಾ ಮುದುವೊಳಲು, ಅಂದಿನ ಮುದುವೊಳಲು, ಇವತ್ತಿನ ಮುಧೋಳ ಅನ್ನುವ ಊರಿನಲ್ಲಿ ಈತ ಜನಿಸಿದ್ದು. ಒಂದು ಬಳೆಗಾರ ಕುಟುಂಬದಲ್ಲಿ ಜನಿಸಿದಂತ ಈತ ವೈದಿಕನಾದ್ರೂ ಕೂಡ ಆನಂತರ ಜೈನ ಧರ್ಮದ ತತ್ವಗಳಿಗೆ ಮಾರುವಾಗಿ ಜೈನ ಧರ್ಮವನ್ನ ಅನುಸರಿಸ್ತಾನೆ. ಸೊ ಈತ ತುಂಬಾ ಕನ್ನಡದ ಸಾಹಿತ್ಯದಲ್ಲಿ, ಅದರಲ್ಲೂ ಕೂಡ 10ನೇ ಶತಮಾನದಲ್ಲಿ ತುಂಬಾ ಪ್ರತಿಭಾವಂತ ಮತ್ತು ಅದೃಷ್ಟಶಾಲಿ ಕವಿ. ಯಾಕೆಂದ್ರೆ ಈತನಿಗೆ 4 ಜನ ಆಶ್ರಯದಾತರು. ಪ್ರಾರಂಭದಲ್ಲಿ ಈತನ ನಮ್ಮ ಗಂಗರ ಮಂತ್ರಿಯಾದಂತ ಚಾವುಂಡರಾಯನ ಆಶ್ರಯದಲ್ಲಿ ಈತ ಬರ್ತಾನೆ. ಆನಂತರ ಅತ್ತಿಮಬ್ಬೆಯ ಆಶ್ರಯದಲ್ಲಿ ಬರ್ತಾನೆ. ಆಮೇಲೆ ಚಾಲುಕ್ಯರ ದೊರೆ ತೈಲಪನ ಆಶ್ರಯದಲ್ಲಿ ಬರ್ತಾನೆ. ಆನಂತರ ತೈಲಪನ ಮಗರಾದಂತ ಸತ್ಯಾಶ್ರಯ ಇರಿವ ಬಡಂಗನ ಆಶ್ರಯದಲ್ಲಿ ಬರ್ತಾನೆ. ಹೀಗೆ 4 ಜನ ಆಶ್ರಯದಾತರಲ್ಲಿ ಬದುಕಿದಂತಹ ಅದೃಷ್ಟಶಾಲಿ ಕವಿ ರನ್ನ. ಈತನಿಗೆ ಈತ ಚಾಲುಕ್ಯ ದೊರೆ ಸತ್ಯಾಶ್ರಯ ಇರುವ ಬೆಡಂಗನನ್ನೇ, ತನ್ನ ಆಶ್ರಯದಾತನಾದಂತ ಸತ್ಯಾಶ್ರಯ ಇರುವ ಬೆಡಂಗನನ್ನೇ ತನ್ನ ಕಾವ್ಯದ ನಾಯಕನಾದಂತಹ ಭೀಮನಿಗೆ, ಇಲ್ಲಿ ಗದಾಯುದ್ಧದಲ್ಲಿ ನಾಯಕ ಈತನಿಗೆ ಭೀಮನನ್ನೇ ನಾಯಕರನ್ನಾಗಿ ಮಾಡಿಕೊಂಡು, ನೋಡಿ ಪಂಪ ಅರ್ಜುನನನ್ನ ನಾಯಕನಾಗಿ ಮಾಡಿಕೊಂಡು ವಿಕ್ರಮಾರ್ಜುನ ವಿಜಯ ಬರೆದ. ಇದೇ ಕಥೆಯನ್ನ ಇಟ್ಕೊಂಡು ಮಹಾಭಾರತದ ಕೊನೆಯ ಘಟ್ಟವನ್ನ ಇಟ್ಕೊಂಡು, ಗದಾಯುಧವನ್ನ ಇಟ್ಕೊಂಡು ಭೀಮನನ್ನ ತನ್ನ ನಾಯಕನನ್ನಾಗಿ ಮಾಡಿಕೊಂಡು, ಸೊ ಇಲ್ಲಿ ಏನ್ ಮಾಡ್ದ, ತನ್ನ ಆಶ್ರಯದಾತನಾದಂತ ಸತ್ಯಾಶ್ರಯ ಇರಿವ ಬೆಡಂಗನಿಗೆ ತನ್ನ ಕಥಾನಾಯಕನಾದಂತ ಭೀಮನನ್ನ ಸಮೀಕರಿಸಿ ಈ ಕಾವ್ಯವನ್ನ ನಾನು ಬರದೆ ಅನ್ನೋದನ್ನ ಆತನೇ ಹೇಳ್ಕೊಳ್ತಾನೆ. ಸೊ ಹೀಗೆ ಆತ 10 ಆಶ್ವಾಸಗಳಲ್ಲಿ ಗದಾಯುದ್ಧವನ್ನ ಕಟ್ಟಿಕೊಟ್ಟಿದ್ದಾನೆ. ಸೊ ಇದು ಇಷ್ಟು ಒಂದು ಸಂಕ್ಷಿಪ್ತ ಪರಿಚಯ. ಹೆಚ್ಚಿನ ಮಾಹಿತಿ ನಿಮ್ಗೆ ಅಲ್ಲಿ ಸಿಗತ್ತೆ, ನೀವು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ನಾವು ನೇರವಾಗಿ ಈಗ ಪದ್ಯಕ್ಕೆ ಬಂದ್ಬಿಡೋಣ. ಪದ್ಯದ ಒಂದಷ್ಟು ಕಥೆಯ ಹಿನ್ನೆಲೆಯನ್ನು ತಿಳ್ಕೊಂಬೋಣ. ಯಾವ ಸಂದರ್ಭದಲ್ಲಿ ಕಥೆ ನಡೀತಾ ಇದೆ ಅಂತ ನೋಡಿ. ಈಗಾಗಲೇ ಮಹಾಭಾರತದ 17 ದಿನದ ಕದನ ನಡೆದು ಹೊಟ್ಟೋಗಿದೆ. 17 ದಿನ ನಡೆದಿದೆ, ಒಟ್ಟು 18 ದಿನ ನಡೆದದ್ದು ಅನ್ನೋದು ನಿಮ್ಗೂ ಕೂಡ ಗೊತ್ತು. 17 ದಿನದ ಕದನ ನಡೆದೋಗಿದೆ. ಈಗಾಗಲೇ ಕೌರವರು ಎಲ್ಲರನ್ನ ಕಳೆದುಕೊಂಡಿದ್ದಾರೆ. ಎಲ್ಲ ವೀರಾದಿ ವೀರರನ್ನ ಕಳೆದುಕೊಂಡು, ಗುರುಗಳನ್ನ, ಕುಲವೃದ್ಧರಾದಂತ ಭೀಷ್ಮರನ್ನ ಎಲ್ಲರನ್ನೂ ಕೂಡ ಕಳೆದುಕೊಂಡು ದುರ್ಯೋಧನ ಏಕಾಂಗಿಯಾಗಿದ್ದಾನೆ. ತನ್ನ ಮಕ್ಕಳನ್ನ, ಸಹೋದರರನ್ನ, ಬಂಧು ಬಾಂಧವರನ್ನ ಯುದ್ಧದಲ್ಲಿ ಕಳೆದುಕೊಂಡು ಹತಾಶನಾಗಿ ನಿಂತಿದ್ದಾನೆ. ಈಗ ಕೊನೆ ದಿನದ ಯುದ್ಧಕ್ಕಾಗಿ ತಾನು ಹೊರಡಬೇಕು. ಸೊ ಎಲ್ಲ ತನ್ನ ನೆಚ್ಚಿನ ಗೆಳೆಯ ಕರ್ಣ ಎಲ್ಲರನ್ನ ಕಳೆದುಕೊಂಡಿದ್ದಾನೆ. ಕಳೆದುಕೊಂಡಂತ ಸಂದರ್ಭದಲ್ಲಿ ಈಗ ತಂದೆ ತಾಯಿಗಳು ಕರೆದು ಹೇಳ್ತಾರೆ ಮಗನಿಗೆ, ಈಗ್ಲಾದ್ರೂ ಬುದ್ಧಿವಾದವನ್ನ, ನಮ್ಮ ಮಾತನ್ನ ಕೇಳಪ್ಪ, ಈಗ್ಲಾದ್ರೂ ಕೂಡ ನೀನು ಧರ್ಮರಾಯನ ಜೊತೆ ಸಂಧಿಯನ್ನ ಮಾಡಿಕೊಂಡು, ಪಾಂಡವರ ಜೊತೆ ಸಂಧಿಯನ್ನ ಮಾಡಿಕೊಂಡು ನೀನಾದ್ರೂ ಉಳಿದ್ರೆ ಸಾಕು ನಮ್ಗೆ. ನೀನೊಬ್ಬ ನಮ್ಮ 100 ಜನ ಮಕ್ಕಳಿಗೆ ಸಮಾನ. ನಾವೀಗಾಗಲೇ 100 ಜನ ಮಕ್ಕಳನ್ನ ಕಳೆದುಕೊಂಡಿದ್ದೇವೆ ಯುದ್ಧದಲ್ಲಿ. ಅವರೋದ್ರೂ ಚಿಂತೆ ಇಲ್ಲ, ಯಾಕೆಂದ್ರೆ ನಿನ್ನಂತ ಒಬ್ಬ ಮಗನಿದ್ದರೆ ಸಾಕು, ಆ 100 ಜನ ಮಕ್ಕಳಿಗೆ ಸಮಾನ. ನೀನಾದ್ರೂ ನಮ್ಮ ಮಾತನ್ನ ಕೇಳು ಅಂತೇಳಿ ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ಕರೆದು ಹೇಳ್ತಾರೆ. ಆದ್ರೆ ಯಾರ ಮಾತನ್ನು ಕೇಳುವ ವ್ಯವಧಾನದಲ್ಲಿ ದುರ್ಯೋಧನ ಇರಲಿಲ್ಲ.
ಸೊ ತನ್ನ ಸೇಡಿನ ಜ್ವಾಲೆ ಮತ್ತು ತನ್ನ ಛಲಕ್ಕಾಗಿ ಹಠವನ್ನ ತೊಟ್ಟು ನಿಂತಂತವನು. ಅದಕ್ಕಾಗಿ ಪಾಂಡವರ ವಿರುದ್ಧ ನಾನು ಯುದ್ಧ ಮಾಡೇ ತೀರ್ತೇನೆ ಅಂತ ಹೇಳಿ ತನ್ನ ಬಂಧು ಬಾಂಧವರು, ತನ್ನ ಮಕ್ಕಳು, ತನ್ನ ತಮ್ಮಂದಿರನ್ನ ಕಳ್ಕೊಂಡ ದುಃಖದಲ್ಲಿ ನನ್ನ ಸೇಡನ್ನ ತೀರಿಸಿಕೊಳ್ಳೇಬೇಕು ಅಂತ ಹೇಳಿ ಯುದ್ಧವನ್ನ ಮಾಡ್ಲಿಕ್ಕೆ ಹಾತೊರೆದು ನಿಂತಿದ್ದಾನೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಕೇಳದೆ ಇರ್ತಕ್ಕಂತಹ ದುರ್ಯೋಧನನ್ನ ಗಾಂಧಾರಿ ಮತ್ತು ಧೃತರಾಷ್ಟ್ರರು ಕರೆದು, ಆಯ್ತಪ್ಪ ನೀನು ಯುದ್ಧ ಮಾಡೋದೇ ಆದ್ರೆ ನಮ್ಮ ಕುಲವೃದ್ಧರು ಹಿರಿಯರು ಆದಂತಹ ಭೀಷ್ಮರು ಕೂಡ ಇನ್ನ ಜೀವ ಹಿಡಿದುಕೊಂಡು ಶರಶಯ್ಯೆಯ ಮೇಲೆ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದಾರೆ, ಮಲಗಿದ್ದಾರೆ. ನೀನು ಅವರ ಹತ್ರ ಹೋಗಿ ಒಂದಷ್ಟು ಆಶೀರ್ವಚನವನ್ನ ಪಡೆದು ಬಾ, ನಾಳೆ ಯುದ್ಧಕ್ಕೆ ಹೊರಡ್ತಿದ್ಯಾ ನೀನು ಅಂದಾಗ ಈಗ ದುರ್ಯೋಧನ ತನ್ನ ಆಪ್ತನು ಮತ್ತು ಧೃತರಾಷ್ಟ್ರನ ಪರಮಾಪ್ತನು ಕೌರವರ ಕುಟುಂಬದ ಹಿತೈಷಿಯೂ ಆದಂತಹ ಸಂಜಯನ ಒಡಗೂಡಿ. ಈ ಸಂಜಯ ಯಾರಪ್ಪ ಅಂದ್ರೆ ಪ್ರತಿನಿತ್ಯ ಯುದ್ಧ ನಡೀತಾ ಇದ್ದಂತ ಸಂದರ್ಭದಲ್ಲಿ ಧೃತರಾಷ್ಟ್ರ ಅರಮನೆಯಲ್ಲಿದ್ದಂತ ಕುರುಡ ಧೃತರಾಷ್ಟ್ರನಿಗೆ ಯುದ್ಧದ ವಿವರಗಳನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ವರ್ಣಿಸ್ತಿದ್ದಂತವನೇ ಅವನ ಆತ್ಮೀಯ ಗೆಳೆಯ, ಹಿತೈಷಿ, ಕೌರವರ ಹಿತವನ್ನ ಬಯಸ್ತಕ್ಕಂಥವನು ಸಂಜಯ. ಅವನು ಎಲ್ಲವನ್ನ ವಿವರಿಸಿ ಹೇಳ್ತಾ ಇದ್ದ ಧೃತರಾಷ್ಟ್ರನಿಗೆ. ಸೊ ಆ ಸಂಜಯನ ಒಡಗೂಡಿ ಯುದ್ಧ ಭೂಮಿಗೆ ಬರ್ತಿದ್ದಾನೆ ಈಗ. ಯಾರು? ದುರ್ಯೋಧನ. ಸಂಜಯನ ಒಡಗೂಡಿ ದುರ್ಯೋಧನ ಈಗ ರಕ್ತ ಸಿಕ್ತವಾದಂತ ಭಯಂಕರವಾದಂತ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬರ್ತಾ ಇದ್ದಾನೆ. ಬರುವ ಹಾದಿಯಲ್ಲಿ ರಣಭೀಕರವಾದಂತಹ ಭಯಂಕರವಾದಂತಹ ಯುದ್ಧ ಭೂಮಿಯನ್ನ ರಕ್ತ ಸಿಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುವಂತಹ ತನ್ನ ಬಂಧು ಬಾಂಧವರು, ಸೈನಿಕರು, ತನ್ನ ಸೈನ್ಯದ ಅನೇಕ ವೀರಾದಿ ವೀರರನ್ನ ಕಂಡು ಮರುಗ್ತಾನೆ, ವಿಲಾಪಿಸ್ತಾನೆ, ಪ್ರಲಾಪಿಸ್ತಾನೆ. ಸೊ ಇದನ್ನೇ ತನ್ನ 5ನೇ ಆಶ್ವಾಸದಲ್ಲಿ ದುರ್ಯೋಧನ ವಿಲಾಪ ಅನ್ನೋ ಭಾಗದಲ್ಲಿ ಹೇಳಿದ್ದಾನೆ. ಸೊ ಹಾಗಾದ್ರೆ ಯುದ್ಧ ಭೂಮಿಗೆ ಬಂದಂತಹ ದುರ್ಯೋಧನ ಯುದ್ಧ ಭೂಮಿ ಹೇಗಿತ್ತು ಅಂತ ಪರಿಚಯಿಸ್ತಾನೆ. ಸೊ ಅಲ್ಲಿಂದ ನಿಮ್ಮ ಪದ್ಯ ಆಗುತ್ತೆ. ಸೊ ಈಗ ಯುದ್ಧ ಭೂಮಿಗೆ ಬಂದು ನಿಂತಿದ್ದಾನೆ, ಕುರುಕ್ಷೇತ್ರ ಯುದ್ಧ ಭೂಮಿಗೆ ದುರ್ಯೋಧನ. ಯುದ್ಧ ಭೂಮಿಗೆ ಬಂದಾಗ ಯುದ್ಧ ಭೂಮಿ ಹೇಗಿತ್ತು ನೋಡಿ. 17 ದಿನಗಳಿಂದ ನಡೆದಂತಹ ಕದನದಲ್ಲಿ ಸಾಕಷ್ಟು ವೀರರು ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾನೆ, ತಮ್ಮಂದಿರನ್ನ ಕಳ್ಕೊಂಡಿದ್ದಾನೆ, ತನ್ನ ಅನೇಕ ಬಂಧುಗಳನ್ನ ಕಳೆದುಕೊಂಡಿರ್ತಕ್ಕಂಥ ದುರ್ಯೋಧನ ಬಹಳ ದುಃಖದಲ್ಲಿ, ಮನೋವ್ಯಥೆಯಲ್ಲಿ ಸಂಜಯನ ಒಡಗೂಡಿ ಮೆಲ್ಲಗೆ ನಡೀತಾ ಬರ್ತಾ ಇದ್ದಾನೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ತನ್ನ ಪರಿಚಿತರು, ತನ್ನ ಬಂಧು ಬಾಂಧವರು, ತನ್ನ ಮಕ್ಕಳನ್ನ ಕಂಡು ದುಃಖಿಸ್ತಾನೆ. ಹೀಗೆ ಎಲ್ಲೋ ಒಂದು ಕಡೆ ಆತನಲ್ಲಿದ್ದಂತ ಮನುಷ್ಯತ್ವವನ್ನ ರನ್ನ ಹೊರ ತೆಗಿತಾ ಹೋಗ್ತಾನೆ. ಆ ದುರ್ಯೋಧನನಂತಹ ಕ್ರೂರಿಯಲ್ಲೂ ಕೂಡ ಮಾನವೀಯತೆ ಇತ್ತು. ದುರ್ಯೋಧನನಂತಹ ಒಬ್ಬ ಕ್ರೂರಿಯಲ್ಲೂ ಕೂಡ ಮನುಷ್ಯತ್ವದ ಅನೇಕ ಪ್ರಭೆಗಳಿದ್ದು ಅನ್ನೋದನ್ನ ರನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾನೆ. ಅಂದ್ರೆ ಎಲ್ಲೋ ಒಂದು ಕಡೆ ಈತನಿಗೆ ಭೀಮ ನಾಯಕನಾದ್ರೂ ಕೂಡ ದುರ್ಯೋಧನ ಬಗ್ಗೆ ವಿಪರೀತವಾದಂತಹ ವ್ಯಾಮೋಹ ಇದೆ. ಅದಕ್ಕಾಗಿಯೇ ಆತನ ಗುಣವನ್ನ ಆತನ ಈ ಎಲ್ಲ ವ್ಯಕ್ತಿತ್ವವನ್ನ ಚಿತ್ರಣ ಮಾಡೋದ್ರ ಮೂಲಕ, ದುರ್ಯೋಧನನ ಒಂದು ವ್ಯಕ್ತಿತ್ವವನ್ನ ಚಿತ್ರಣ ಮಾಡೋದ್ರ ಮೂಲಕ ಆತನ ಉದಾತ್ತ ಸ್ಥಾನಕ್ಕೆ, ಉನ್ನತ ಸ್ಥಾನಕ್ಕೆ ಆತನನ್ನ ಕಂಡೊಯ್ದಿದ್ದಾನೆ. ಜೊತೆಗೆ ದುರ್ಯೋಧನನ್ನ ಇಲ್ಲಿ ಪ್ರತಿನಾಯಕ ಅಥವಾ ಖಳನಾಯಕನಾಗಿ ಆತ ಚಿತ್ರಣ ಮಾಡಿಲ್ಲ. ಸೊ ಈತನಲ್ಲೂ ಕೂಡ ಒಳ್ಳೆಯ ಗುಣಗಳಿದ್ದು ಅನ್ನೋದನ್ನ ಚಿತ್ರಣ ಮಾಡ್ತಾ ಹೋಗ್ತಾನೆ. ಹೀಗೆ ಯುದ್ಧ ಭೂಮಿಯ ತುದಿಯಲ್ಲಿ ಬಂದು ನಿಂತಿರ್ತಕ್ಕಂತ ದುರ್ಯೋಧನನಿಗೆ ಯುದ್ಧ ಭೂಮಿ ಹೇಗೆ ಕಾಣ್ತು ಅನ್ನೋದನ್ನ ಅಲ್ಲಿಂದ ಆರಂಭ ಆಗುತ್ತೆ ನಿಮ್ ಪದ್ಯ. ನಾನು ಓದ್ತಾ ಇದ್ದೀನಿ ನೋಡಿ. 17 ದಿನಗಳ ಹಿಂದೆ ಆತನ ಆಟೋಪ ಅಥವಾ ರಾಜತ್ವದಿಂದ ಬೆರೆದಂತ ಅವನ ಗರ್ವ ಹೇಗಿತ್ತು, ಈಗ ಗರ್ವವೆಲ್ಲವೂ ಸೋರಿ ಹೋಗಿದೆ. ಆ ಜಂಬ ಎಲ್ಲ ಹೋಗಿ ಒಬ್ಬ ಮೆದುವಾದಂತಹ ಮನುಷ್ಯನಾಗಿದ್ದಾನೆ, ಒಬ್ಬ ಅಣ್ಣನಾಗಿದ್ದಾನೆ, ಒಬ್ಬ ಅಪ್ಪನಾಗಿದ್ದಾನೆ. ಸೊ ಒಬ್ಬ ರಾಜನಾಗಿ ಹೇಗೆ ಮಾತನಾಡ್ತಾನೆ, ಅವನ ಮಾತುಗಳ ಶೈಲಿ ಹೇಗೆ ಬದಲಾಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ನಾನು PPT ಶೇರ್ ಮಾಡ್ತೀನಿ, ನೀವು ಇಲ್ಲೇ ಪದ್ಯವನ್ನ ನೋಡ್ತಾ ಹೋಗ್ಬೋದು. ನಾನು ಅರ್ಥಕ್ಕೆ ಅನುಸಾರವಾಗಿ ಪದ ವಿಂಗಡಿಸಿ ನಾನು ಪದ್ಯವನ್ನ ಓದ್ತೀನಿ. ಬಹಳ ಬಹಳ ಸರಳವಾಗಿದೆ, ನೀವೇನು ಕಷ್ಟ ಅಂತ ಭಾವಿಸ್ಬೇಡಿ. ಹಳಗನ್ನಡ ಕಷ್ಟ ಅಂತ ಹೇಳಿ ಬಹಳ ಸರಳವಾಗಿ ನಾನು ಬಿಡಿಸಿ ಓದ್ತಾ ಹೋಗ್ತೀನಿ, ನೀವು ಅರ್ಥೈಸ್ಕೊಳ್ಳಿ. ಸೊ ಇನ್ನೊಂದ್ಸರಿ ನೀವು ಯಾವಾಗ ಬೇಕಾದ್ರೆ ಈ ವಿಡಿಯೋನ ನೋಡ್ಕೊಳ್ಬಹುದು. ಸೊ ಅದರಿಂದ ನಾನೀಗ PPT ಶೇರ್ ಮಾಡ್ತಾ ಇದ್ದೀನಿ ನೋಡಿ. PPT ಬರುತ್ತಾ ಅಂತ ಮಾಹಿತಿ ಹೇಳಿ. ಒಂದು ನಿಮಿಷ ಹಾಗೆ ಕಾಣಿಸ್ತಿದ್ಯಾ ಈಗ?
ಹೇಳಿ. ಓಕೆ, ಈಗ ಫುಲ್ ಸ್ಕ್ರೀನ್ ಮಾಡ್ತೀನಿ ಅದನ್ನ. ಕಾಣಿಸ್ತಿದೆಯಾ? ಇನ್ನೊಂದ್ಸರಿ ಹೇಳ್ಬಿಡಿ ನನಗೆ. ಕಾಣಿಸ್ತಿದ್ಯಾ? ಓಕೆ. ಸೊ ಪದ್ಯ ನಿಮ್ಗೆ ಇಟ್ಟಿರ್ತಕ್ಕಂಥದ್ದು ನೆಲಕಿರಿವೆನೆಂದು ಬಗೆವಿರೆ ಅಂತ. ಅಂದ್ರೆ ನೆಲಕ್ಕಾಗಿ ಹೋರಾಡ್ತೀನಿ ಅಂತ ನೀವು ಭಾವಿಸಿದ್ದೀರಾ. ನಾನು ನೆಲಕ್ಕಾಗಿ ಹೋರಾಡುವವನಲ್ಲ, ಛಲಕ್ಕಾಗಿ ಹೋರಾಡುವವನು ಅಂತ ಮುಂದೆ ಹೇಳ್ತೇನೆ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ನೆಲಕಿರಿವೆನೆಂದು ಬಗೆವಿರೆ ಪದ್ಯ ನಿಮ್ಗೆ ಇಟ್ಟಿರ್ತಕ್ಕಂಥದ್ದು. ನೆಲಕಿರಿವೆನೆಂದು ಅಂದ್ರೆ ನೆಲಕ್ಕಾಗಿ ಕಿರಿವೆನೆಂದು, ಹೋರಾಡುವೆನೆಂದು ಬಗೆವಿರೆ, ತಿಳಿದಿರುವಿರಿ. ನಾನು ನೆಲಕ್ಕೋಸ್ಕರ ಹೋರಾಡ್ತಿಲ್ಲ ನೋಡಿ. ಇದುವರೆಗೂ ಅವನು ಅಧಿಕಾರದ ಮೋಹ, ನೆಲದ ಮೋಹಕ್ಕಾಗಿ, ಈ ಭೂಮಿಯ ವ್ಯಾಮೋಹಕ್ಕಾಗಿ ಆತ ಹೋರಾಟ ಮಾಡಿದ್ದು. ಅವ್ರನ್ನ ಹೇಳ್ಕೊತಾನೆ, ನಾನು ಅಧಿಕಾರ ಅಥವಾ ಭೂಮಿಯ ವ್ಯಾಮೋಹಕ್ಕೋಸ್ಕರ ಹೋರಾಡ್ತಿಲ್ಲ, ನನ್ನ ಛಲ ಪಾಂಡವರನ್ನ ಸೋಲಿಸಬೇಕೆಂಬ ಛಲಕ್ಕಾಗಿ ಹೋರಾಡ್ತಿದ್ದೀನಿ ಅನ್ನೋದನ್ನ ಹೇಳ್ತಾನೆ. ಸೊ ಪದ್ಯದ ಶೀರ್ಷಿಕೆ ಅದನ್ನೇ ಇಟ್ಟಿದ್ದಾರೆ, ನೆಲಕಿರಿವೆನೆಂದು ಬಗೆವಿರೆ, ನೆಲಕ್ಕಾಗಿ ಹೋರಾಡುವೆನೆಂದು ತಿಳಿದಿರುವಿರಿ. ಸೊ ರನ್ನ. ಸೊ ಪದ್ಯವನ್ನ ನಾನು ಇಲ್ಲಿ ಓದ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ಇಲ್ಲಿ ಮೊದಲಿಗೆ ಒಂದು ಕಂದ ಪದ್ಯ ಇದೆ, ಓದ್ತೀನಿ ನೋಡ್ಕೊಳ್ಳಿ. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ, ನೋಡಿ ಇಲ್ಲಿ ಬಿಡಿಸ್ಕೊಳ್ಬೇಕು. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ, ನೋಡಿ ಹೆಂಗ್ ಬಿಡಿಸ್ಕೋಬೇಕು. ಕಡಲೊಳಗೆ ಅಡಿಗಡಿಗೆ ತಳಮನ್, ತಳಮನ್ ಉರ್ಚುತ್ತಿರೆ, ತಳಮನ್ ಉರ್ಚುತ್ತಿರೆ ಕಾಲಿಡಲ್, ಕಾಲಿಡಲ್ ಎಡೆ ಒಡೆಯದೆ, ಎಡೆ ಒಡೆಯದೆ ಕುರುಪತಿ ದಡಿಗವೆಣಂಗಳನೆ, ದಡಿಗವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ, ದಡಿಗವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಆಮೇಲೆ ನಾವು ಈ ಅರ್ಥವನ್ನ ತಿಳಿದುಕೋಣ, ನಾವು ಮುಂದೆ ಹೋಗೋಣ. ನೆಕ್ಸ್ಟ್ ಮುಂದಿನ ಕಂದ ಪದ್ಯವನ್ನ ಓದ್ತೇನೆ. ಹಲ ಚಕ್ರ ಅಂಕುಶ ರೇಖಾ, 4 ಪದ ಇದಾವೆ ನೋಡಿ ಇಲ್ಲಿ. ಹಲ ಚಕ್ರ ಅಂಕುಶ ರೇಖಾ, ಹಲ ಚಕ್ರ ಅಂಕುಶ ರೇಖಾ ವಿಲಸಿತ ಪದ ತಳಕೆ, ವಿಲಸಿತ ಪದ ತಳಕೆ ಮಾಡೆ ಪುನರುಕ್ತತೆಯಂ, ಮಾಡೆ ಪುನರುಕ್ತತೆಯಂ ಹಲ ಚಕ್ರಾಂಕುಶ, ಹಲ ಚಕ್ರಾಂಕುಶ ಕುರುಕುಲ ತಿಲಕಂ ಕುಸಿ ಕುಸಿದು ಮೆಲ್ಲ ಮೆಲ್ಲನೆ ನಡೆದಂ, ಕುರುಕುಲ ತಿಲಕಂ ಕುಸಿ ಕುಸಿದು ಮೆಲ್ಲ ಮೆಲ್ಲನೆ ನಡೆದಂ. ಮುಂದೆ ಇದೊಂದು ಗದ್ಯ ವಚನ, ಗೊತ್ತಲ್ಲ, ಇದು ಚಂಪು ಕಾವ್ಯ, ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಕಾವ್ಯ. ಆದ್ದರಿಂದ ಇದೊಂದು ಸಾಲು ವಚನ. ವಚನ ಎಂದರೆ ಗದ್ಯ. ಆಗಳ್, ನೋಡಿ ಇದನ್ನ ಬಿಡಿಸ್ಕೋಬೇಕು. ಆಗಳ್ ಅದಂ ಅಂತ ಐತಲ್ವಾ, ಅದನ್ನ ಬಿಡಿಸಿದ್ರೆ ಈ ರೀತಿ ಆಗುತ್ತೆ. ಆಗಳ್ ಅದಂ ಸಂಜಯಂ ಕಂಡು ಮನ್ಯೂದ್ಗತ, ನೋಡಿ ಬಿಡಿಸ್ಕೋಬೇಕು. ಮನ್ಯೂದ್ಗತ, ಮನ್ಯು ಉದ್ಗತ ಅಂತ, ಅದು ಅವೆರಡು ಸೇರಿಸಿದ್ರೆ ಮನ್ಯೂದ್ಗತ ಕಂಠನುಂ, ಮನ್ಯೂದ್ಗತ ಕಂಠನುಂ ಆಗಿ. ಇದೊಂದು ಪದ್ಯ ನಿಮ್ಗೆ ಇಟ್ಟಿರ್ತಕ್ಕಂತಹ ಒಂದು ಒಂದು 4 ಸಾಲಿನ ಪದ್ಯ. ಸೊ ಇದನ್ನ ಓದ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ವಿನುತ ವಿರೋಧಿ ಮಂಡಳಿಕ ಮೌಳಿ, ನೋಡಿ ಇದನ್ನ ಈಗ ಇಷ್ಟು ಒಂದೇ ಪದ ಇದೆ. ವಿನುತ ವಿರೋಧಿ ಮಂಡಳಿಕ ಮೌಳಿ ವಿಘಟಿತ ಪಾದಪೀಠ, ಇಷ್ಟು ಒಂದೇ ಪದ. ಇದರಲ್ಲಿ ಎಷ್ಟೋ ಪದಗಳಿದಾವೆ, ವಿಂಗಡಿಸ್ಕೊಂಡು ಬಹಳ ಸರಳವಾಗಿದೆ ನೋಡಿ. ವಿನುತ ವಿರೋಧಿ ಮಂಡಳಿಕ, ವಿರೋಧಿ ಮಂಡಳಿಕ ಅಲ್ಲಿಂದ ತಕ ಒಂದು. ಮೌಳಿ ವಿರೋಧಿ ಮಂಡಳಿಕ ಮೌಳಿ, ವಿಘಟಿತ, ವಿಘಟಿತ ಪಾದಪೀಠ. ಸೊ ಇಷ್ಟು ಸೇರಿಸಿದ್ರೆ ಏನಾಗುತ್ತೆ ಅಂದ್ರೆ ವಿನುತ ವಿರೋಧಿ ಮಂಡಳಿಕ ಮೌಳಿ ವಿಘಟಿತ ಪಾದಪೀಠ. ಕಾಂಚನ, ನೋಡಿ ಇಷ್ಟು ಇಲ್ಲಿ ಬಿಡಿಸ್ಕೋಬೇಕು. ಕಾಂಚನ ಕಮಲಾಯಮಾನಂ, ಕಮಲಾಯ ಕಾಂಚನ ಕಮಲಾಯ ಮಾನಂ, ಇವು ಇಷ್ಟು ಬಿಡಿಸ್ಕೋಬೇಕು ನೋಡಿ. ಕಾಂಚನ ಕಮಲಾಯ ಮಾನಂ ಇವು ನಿಮ್ಮಯ ಮೆಲ್ಲಡಿ ಬಿಂಡಿವಾಳದ, ಬಿಂಡಿವಾಳದ ಅಷ್ಟೇ ಬಿಡಿಸ್ಕೋಬೇಕು. ಬಿಂಡಿವಾಳದಂ ಅಂತ ಹೇಳ್ಬಾರದು ನೋಡಿ. ಬಿಂಡಿವಾಳದ ಅಂಬಿನ ಮುಂದಕ್ಕೆ ಸೇರ್ಸ್ಕೋಬೇಕಲ್ಲ, ಆನ ಇದಕ್ಕೆ ಮುಂದಿನ ಪದಕ್ಕೆ ಸೇರ್ಸ್ಕೋಬೇಕು ನೋಡಿ. ಬಿಂಡಿವಾಳದ ಅಂಬಿನ ಕರವಾಳ ಕಕ್ಕಡೆಯ ಕೊಂತದ
ಧರೆಗಳುರ್ಚೆ ಅಂತ ಆಗ್ಬಿಟ್ಟಿದೆ, ತಪ್ಪ ಇದೆ. ಧಾರೆಗಳುರ್ಚೆ, ದೀರ್ಘ ಬರ್ಬೇಕಾಗಿತ್ತು, ತಲ್ಕಟ್ಟನ್ ದೀರ್ಘ. ಸೊ ಧಾರೆಗಳುರ್ಚೆ ಸಂಯುಗ ಅವನಿತಳದೊಳ್, ವನಿತದೊಳ್ ಅಲ್ಲ ಅದು. ಸಂಯುಗ ಆದ್ಮೇಲೆ ಇಲ್ಲಿ ಆ ಬಿಡಿಸ್ಕೊಳ್ಬೇಕು ಗಾನಲ್ಲಿ. ಸಂಯುಗ ಅವನಿತಳದೊಳ್ ವಿಧಾತೃವಶದಿಂ ನಿಮಗಂ ನಡೆವಂತುಂಟಾದುದೆ. ನಡೆವಂತೆ, ಅದ್ ನೋಡಿ ಅಲ್ಲಿ ಬಿಡಿಸ್ಕೊಳ್ಬೇಕು. ನಡೆವಂತುಟಾದುದೆ, ನಡೆವಂತುಟಾದುದೆ. ಇದಿಷ್ಟು. ನೆಕ್ಸ್ಟ್ ಗದ್ಯ ಇದೆ. ಎಂದು ಗಳಗಳನೆ ಕಣ್ಣ ನೀರು ನೆರಪುವ, ಎಂದು ಗಳಗಳನೆ ಕಣ್ಣ ನೀರು ನೆರಪುವ ಸಂಜಯನಂ ಅಭಿಮಾನಧನಂ ಸುಯೋಧನಂ ಮಾಣಿಸಿ. ಅಭಿಮಾನಧನಂ ಸುಯೋಧನಂ ಮಾಣಿಸಿ. ಸಾಕು, ಇಷ್ಟೇ. ಈಗ ನಾವು ಮತ್ತೊಂದ್ಸಾರಿ ಹಿಂದಿನ ಒಂದು ಹೋಗೋಣ. ಇಲ್ಲಿ ದುರ್ಯೋಧನ ಈಗ ಯುದ್ಧ ಭೂಮಿ ಹತ್ರ ಬಂದು ನಿಂತಿದ್ದಾನೆ, ಕುರುಕ್ಷೇತ್ರ ಯುದ್ಧ ಭೂಮಿ ಹತ್ರ ಬಂದಿದ್ದಾನೆ. ಸೊ ಬಂದಾಗ ಅವನಿಗೆ ಕಂಡದ್ದು ಹೇಗೆ? ಕುರುಕ್ಷೇತ್ರ ಯುದ್ಧ ಭೂಮಿ ಕಂಡದಿಗೆ ಲಕ್ಷಾಂತರ ಹೆಣಗಳ ರಾಶಿನೇ ಬಿದ್ದು ಹೋಗಿದೆ. ಇಡೀ ಕುರುಕ್ಷೇತ್ರ ಭೂಮಿ ಹೇಗ್ ಕಾಣಿಸ್ತಿದೆ ಅಂದ್ರೆ ಮಣ್ಣು ಕಾಣಿಸ್ತಾ ಇಲ್ಲ ಭೂಮಿನಲ್ಲಿ, ಎಲ್ಲ ಕೆಸರು ಮುದ್ದೆ ಆಗಿದೆ. ಯಾವುದ್ರಿಂದ ಕೆಸರಾಗಿದೆ? ಮಳೆ ನೀರು ಬಂದ ಕೆಸರು ಇಲ್ಲ, ಈ ರಕ್ತದ ಪ್ರವಾಹವೇ ಹರಿದು ಯುದ್ಧದಲ್ಲಿ ಅದು ಮಣ್ಣಿನ ಜೊತೆ ಬೆರೆತು ರಕ್ತದ ಕೆಸರಾಗಿ ಹೋಗಿದೆ. ರಕ್ತದ ಕೆಸರು, ಎಲ್ಲೂ ಕೂಡ ಕಾಲಿಡೋಕ್ ಜಾಗ ಇಲ್ಲ, ಭೂಮಿನೇ ಕಾಣಿಸ್ತಾ ಇಲ್ಲ. ಲಕ್ಷಾಂತರ ಜನ ಸೈನಿಕರು, ಆನೆಗಳು, ಕುದುರೆಗಳು, ಒಂಟೆಗಳು ಎಲ್ಲ ಬಿದ್ದು ಸತ್ತಿವೆ. ಮತ್ತೆ ಎಷ್ಟೋ ಲಕ್ಷಾಂತರ ಆಯುಧಗಳು ಇವೆಲ್ಲವೂ ಕೂಡ ಮುರಿದು ಬಿದ್ದು, ಈಟಿ, ಬರ್ಜಿ, ಕತ್ತಿ ಎಲ್ಲವೂ ಮುರಿದು ಬಿದ್ದಿದೆ. ನೋಡ್ಲಿಕ್ಕೆ ಬಹಳ ಭಯಂಕರವಾಗಿದೆ. ರುದ್ರ ರಮಣೀಯವಾದಂತಹ ಯುದ್ಧ ಭೂಮಿ ಅದು. ಆ ಯುದ್ಧ ಭೂಮಿಯನ್ನ ನೋಡ್ತಾನೆ ಸಂಜಯನ ಒಡಗೂಡಿ ಬರ್ತಿದ್ದಾನೆ. ಬಂದಂತ ಸಂದರ್ಭದಲ್ಲಿ ಒಂಚೂರು ಕಾಲಿಡ್ಲಕ್ಕೂ ಜಾಗ ಇಲ್ಲ, ಎಲ್ಲೂ ನೆಲನೇ ಕಾಣಿಸ್ತಾ ಇಲ್ಲ, ಹೆಂಗಪ್ಪ ನಡೆಯೋದು ಅಂತ ಯೋಚನೆ. ಸೊ ಇಂಥ ಸಂದರ್ಭದಲ್ಲೇ ನಡೀತಾ ಹೋಗ್ತಿದ್ದಾನೆ. ಯಾಕೆಂದ್ರೆ ಏನಕ್ಕೆ ನಡೀತಾ ಇದ್ದಾನೆ? ಯಾರನ್ನ ಭೇಟಿಯಾಗ್ಲಿಕ್ಕೋಸ್ಕರ ಬಂದಿದ್ದಾನೆ ಈ ಯುದ್ಧ ಭೂಮಿಗೆ? ಭೀಷ್ಮರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದಾನೆ. ಕೇಳಿಸ್ತಿದ್ಯಾ ನಾನು ಹೇಳ್ತಿರೋದು? ಓಕೆ. ಯುದ್ಧ ಭೂಮಿಯಲ್ಲಿ ಭೀಷ್ಮರ ಆಶೀರ್ವಚನವನ್ನ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಆಶೀರ್ವಾದ ಪಡೆದು, ಅಜ್ಜ ನಾನು ನಾಳೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಪಾಂಡವರ ವಿರುದ್ಧ, ನನ್ಗೂ ಜಯವಾಗ್ಲಿ ಅಂತ ಹೇಳಿ ಅರಸಿ ಅಂತ ಹೇಳಿ ಅಜ್ಜರ ಆಶೀರ್ವಾದವನ್ನ ಅಥವಾ ಕುಲವೃದ್ಧರ ಹಿರಿಯರಾದಂತ ಭೀಷ್ಮರ ಆಶೀರ್ವಚನವನ್ನ ಪಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ತಂದೆ ತಾಯಿಗಳು ಹೇಳಿದ ಮಾತನ್ನ ಕೇಳಿ ಈಗ ಯುದ್ಧ ಭೂಮಿಗೆ ಬಂದಿದ್ದಾನೆ. ಬಂದಂತ ಸಂದರ್ಭದಲ್ಲಿ ಸಂಜಯನ ಒಡಗೂಡಿ ಬಂದಿದ್ದಾನೆ. ಬಂದಂತ ಸಂದರ್ಭದಲ್ಲಿ ನೋಡ್ತಾನೆ ಅಲ್ಲಿ ನಡೀತಾ ಹೋಗ್ತಿದ್ದಾನೆ. ನಡೆಯುವಂತ ಸಂದರ್ಭದಲ್ಲಿ ಉಡಿದಿರ್ದ ಅಂದ್ರೆ ಮುರಿದು ಬಿದ್ದಿದ್ದ, ಮುರಿದು ಬಿದ್ದಿದ್ದ ಕೈದು ಅಂದ್ರೆ ಆಯುಧ. ಹಳೆಗನ್ನಡದ ಪದ ಕೈದು ಎಂದರೆ ಆಯುಧ. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ. ಅವನು ಎಲ್ಲಿ ನಡೀತಾ ಇದ್ದಾನೆ ಅನಿಸ್ತು, ನಾನು ಯಾವ್ದೋ ಸಮುದ್ರದಲ್ಲಿ ನಡೀತಾ ಇದ್ದೀನಿ ಅನಿಸ್ತು. ಎಂತ ಸಮುದ್ರ? ನೆತ್ತರ ಸಮುದ್ರ ಅಂತಾನೆ ಕವಿ. ನೋಡಿ, ನೆತ್ತರ ಸಮುದ್ರ ಅಂದ್ರೆ ರಕ್ತದ ಸಮುದ್ರದಲ್ಲಿ ನಡೀತಾ ಇದ್ದೀನಿ, ರಕ್ತದ ಕಡಲಿನಲ್ಲಿ ನಡೀತಾ ಇದ್ದೀನಿ ಅನ್ಸುತ್ತಂತೆ. ಉಡಿದಿರ್ದ ಕೈದುಗಳು ಬಿದ್ದಿದ್ದು, ಅಲ್ಲಿ ಲಕ್ಷಾಂತರ ಮುರಿದು ಬಿದ್ದ ಆಯುಧಗಳಿದ್ದು, ಈಟಿ, ಬರ್ಜಿ, ಕತ್ತಿ, ಗುರಾಣಿ ಎಲ್ಲವೂ ಮುರಿದು ಬಿದ್ದಿದ್ದು. ಅಲ್ಲಿ ಆ ಮುರಿದು ಬಿದ್ದಂತ ಚೂಪಾದ ಆಯುಧಗಳು ಅಲ್ಲಿ ಬಿದ್ದಿದ್ದು, ಆ ಕೆಸರಿನಲ್ಲಿ ಬಿದ್ದಿದ್ದು, ರಕ್ತದ ಕೆಸರಿನಲ್ಲಿ, ರಕ್ತದ ಕಡಲಿನಲ್ಲಿ ಬಿದ್ದಿದ್ದು. ನೋಡಿ ಅದನ್ನ ಹೇಳ್ತೀನಿ, ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ, ಆ ನೆತ್ತರದ ಸಮುದ್ರದಲ್ಲಿ ನಡೀತಾ ಇದ್ದೀನೇನೋ ಅನ್ನಿಸ್ತಂತೆ. ಅಡಿಗಡಿಗೆ ಅಂದ್ರೆ ಪ್ರತಿ ಹೆಜ್ಜೆಗುನು, ಅಡಿಗೆ ಹೆಜ್ಜೆಗೂ ತಳಮನ್ ಉರ್ಚುತ್ತಿರೆ. ತಳ ಎಂದ್ರೆ ಕಾಲಿನ ಪಾದ, ಸೊ ಅಂಗಾಲು. ಸೊ ಕಾಲಿನ ಅಂಗಾಲಿಗೆ ಕೆಳಗಡೆ ಪಾದಕ್ಕೆ ತಳಮನ್ ಉರ್ಚುತ್ತಿರೆ. ಉರ್ಚೋದು ಅಂದ್ರೆ ಚುಚ್ಚುತ್ತಾ ಇದ್ವಂತೆ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಮುರಿದು ಬಿದ್ದಿದ್ದ ಲಕ್ಷಾಂತರ ಆಯುಧಗಳು ಏನಾಗಿತ್ತು, ಆ ರಕ್ತದ ಕೆಸರಿನಲ್ಲಿ ಬಿದ್ದಿದ್ದು. ಇವನು ನಡೆಯುತ್ತಾ ಪ್ರತಿ ಹೆಜ್ಜೆಗೂ ಈ ತರ ನಡೆಯುವಂತ ಸಂದರ್ಭದಲ್ಲಿ ಆತನ ಅಂಗಾಲನ್ನ ಚುಚ್ಚುತ್ತಿದ್ದವು. ತಳಮನ್ನು ಉರ್ಚುತ್ತಿರೆ. ತಳ ಎಂದ್ರೆ ಅಂಗಾಲು, ಅಂಗಾಲಿಗೆ ಚುಚ್ಚುತ್ತಾ ಇದ್ವಂತೆ. ಚುಚ್ಚುತ್ತಿರೆ
ಕಾಲಿಡಲ್ ಎಡೆ ಒಡೆಯದೆ. ಕಾಲಿಡಲ್, ಕಾಲಿಕ್ಕೋದಕ್ಕೆ ಎಡೆ ಒಡೆಯದೆ. ಎಡೆ ಅಂದ್ರೆ ಎರಡು ಅರ್ಥ ಇದೆ. ಎಡೆ ಅಂದ್ರೆ ಪ್ರಸಾದ, ಮತ್ತೊಂದು ಎಡೆ ಅಂದ್ರೆ ದಾರಿ ಅಲ್ವೇ. ಎಡೆ ಒಡೆಯದೆ, ದಾರಿ ತಿಳಿಯದೆ, ಕುರುಪತಿ. ನೋಡಿ, ಕಾಲಿಡಲ್ ಎಡೆ ಒಡೆಯದೆ, ಕಾಲಿಡೋದಕ್ಕೆ ಜಾಗ ಸಿಗದಲೆ ಕುರುಪತಿ, ಕುರುವಂಶದ ಪತಿಯಾದಂತವನು ಕುರುಪತಿಯಾದಂತ. ನೋಡಿ, ದುರ್ಯೋಧನನ ಕುರುಪತಿ ಅಂತ ಕರೀತಾನೆ. ಕುರುಪತಿ ದಡಿಗವೆಣಂಗಳನೆ. ದಡಿಗವೆಣಂಗಳನೆ ಅಂದ್ರೆ ವೆಣ ಅಂದ್ರೆ ಹೆಣ. ದಡಿಗವೆಣ ಅಂದ್ರೆ ಭಾರಿ ಗಾತ್ರದ ಹೆಣಗಳನ್ನ. ಭಾರಿ ಗಾತ್ರದ ಹೆಣ ಅಂದ್ರೆ ದಪ್ಪ ದಪ್ಪ ಹೆಣ ಅಂತ ಅಲ್ಲ. ಹೆಣಗಳು ಕೂಡ ಬೀಳ್ಲಿಕ್ಕೆ ಜಾಗ ಇಲ್ಲ. ಒಂದ್ರ ಮೇಲೆ ಒಂದು ಶವಗಳು ಬಿದ್ದು ಭಾರಿ ಗಾತ್ರದ ಒಂದು ಎತ್ತರವಾದಂತಹ ಬೆಟ್ಟದಷ್ಟು ಎತ್ತರವಾದಂತಹ ಹೆಣಗಳ ರಾಶಿಯೇ ಬಿದ್ದಿತ್ತು ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಹೀಗೆ ಆ ಹೆಣಗಳನ್ನೇ ಮೆಟ್ಟಿ, ಭಾರಿ ಗಾತ್ರದ ಹೆಣಗಳನ್ನು ಮೆಟ್ಟಿ, ದಡಿಗವೆಣಗಳನೆ ಅಂದ್ರೆ ಭಾರಿ ಗಾತ್ರದ ಹೆಣಗಳನ್ನ ಮೆಟ್ಟಿ ಮೆಲ್ಲನೆ ನಡೆದಂ. ಈಗ ಯುದ್ಧ ಭೂಮಿ ಒಂದು ರೀತಿ ಸ್ಮಶಾನ ಆಗೋಗಿದೆ. ಆ ಸ್ಮಶಾನದಲ್ಲಿ ಬಿದ್ದಿರ್ತಕ್ಕಂಥ ಭಾರಿ ಗಾತ್ರದ ಹೆಣದ ರಾಶಿಯನ್ನ ಎಲ್ಲಿಡೋಕು ಕಾಲಿಡೋಕೆ ಜಾಗಿಲ್ಲ. ಅಷ್ಟು ಹೆಣದ ರಾಶಿ ಬಿದ್ದಿದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಅಷ್ಟು ಹೆಣದ ರಾಶಿಯ ಮಧ್ಯನೆ ಕಾಲಿಡೋದಕ್ಕೂ ಜಾಗ ಸಿಗ್ದಲೆ ಆತ ಹೆಣಗಳನ್ನೇ ಮೆಟ್ಟಿಕೊಂಡು ತುಳ್ಕೊಂಡು ಮೆಲ್ಲನೆ ನಡೆದ ಅಂತ ಹೇಳಿ ಕವಿ ಇಲ್ಲಿ ಚಿತ್ರಣವನ್ನ ಮಾಡ್ತಾನೆ. ಇದು ಈ ಮೊದಲನೇ ಪದ್ಯ, ಕಂದ ಪದ್ಯ ಏನನ್ನ ಚಿತ್ರಿಸುತ್ತದೆ ಅಂದ್ರೆ, ಎಷ್ಟು ಭೀಕರವಾಗಿತ್ತು ಕುರುಕ್ಷೇತ್ರ ಯುದ್ಧ ಭೂಮಿ ಅನ್ನೋದನ್ನ ಚಿತ್ರಣ ಮಾಡ್ತದೆ. ಎಷ್ಟು ಭೀಕರವಾಗಿತ್ತು ನೋಡಿ. ಕಾಲಿಡೋದಕ್ಕೂ ಜಾಗ ಇಲ್ಲ. ರಕ್ತದ ಕಡಲೇನೋ ಅನ್ಸುತ್ತೆ. ರಕ್ತದ ಕೆಸರಿನಲ್ಲಿ ಅನೇಕ ಆಯುಧಗಳು ಮುರಿದು ಬಿದ್ದಿದ್ದು. ಆ ಆಯುಧಗಳು, ಚೂಪಾದ ಆಯುಧಗಳು ಇವನ ಕಾಲನ್ನ, ತಳವನ್ನ, ಅಂಗಾಲನ್ನ ಚುಚ್ಚುತ್ತಾ ಇದ್ದೋ. ಚುಚ್ಚುತ್ತಿದ್ದಂತ ಸಂದರ್ಭದಲ್ಲಿ ಅವನು ಕಾಲಿಡಕ್ಕೂ ಜಾಗ ಇಲ್ದಲೆ, ಕಾಲಿಡಕ್ಕೂ ದಾರಿ ಇಲ್ದಲೆ ಭಾರಿ ಗಾತ್ರದ ಹೆಣಗಳನ್ನೇ ಮೆಟ್ಟಿಕೊಂಡು ಮೆಲ್ಲನೆ ನಡೆದಂ. ಯಾರು? ದುರ್ಯೋಧನನು ನಡೆದನು. ಅದನ್ನ ಹೇಳದು, ಉಡಿದಿರದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ನುರ್ಚುತ್ತಿರೆ, ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಗವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ನೋಡಿ, ಇಲ್ಲಿ ಪದ ಅರ್ಥ ಆಗ್ಲೇ ಹೇಳಿದಾಗೆ, ಉಡಿದಿರ್ದ ಅಂದ್ರೆ ಮುರಿದು ಬಿದ್ದಿದ್ದ ಅಂತ, ಕೈದು ಅಂದ್ರೆ ಆಯುಧ, ನೆತ್ತರು ಅಂದ್ರೆ ರಕ್ತ, ಉರ್ಚು ಅಂದ್ರೆ ಚುಚ್ಚು, ಉರ್ಚೋದು ಅಂದ್ರೆ ಉರ್ಚುತ್ತೀರ ಅಂದ್ರೆ ಚುಚ್ಚೋದು, ಎಡೆ ಒಡೆಯದೆ, ಎಡೆ ಅಂದ್ರೆ ದಾರಿ, ಒಡೆಯದೆ ಅಂದ್ರೆ ದಾರಿ ತಿಳಿಯದೆ ಅಂತ ಅರ್ಥ. ನೆಕ್ಸ್ಟ್ ಎರಡನೇ ಒಂದು ಕಂದ ಪದ್ಯ, ಹಲ ಚಕ್ರ ಅಂಕುಶ ರೇಖಾ. ಇವು 4 ಪದ ಇದೆ ನೋಡಿ. ಹಲ ಚಕ್ರ ಅಂಕುಶ ರೇಖಾ. ಒಬ್ಬ ರಾಜನಾಗಬೇಕಾದಂತವನ್ಗೆ ಹಿಂದೆ ಈ ಲಕ್ಷಣಗಳು ಇರ್ಬೇಕಿತ್ತಂತೆ. ಆತನ ಕಾಲ್ನಲ್ಲಿ ಈ ಎಲ್ಲ ರೇಖೆಗಳು ಇರ್ತಿದ್ವಂತೆ. ಶಾಸ್ತ್ರ ಹೇಳ್ತಿದ್ದಂತಹ ನಿಯಮ ಅದು. ಒಬ್ಬ ರಾಜನಾಗ್ಬೇಕು ಅಂದ್ರೆ ಅವನ ಕಾಲ್ನಲ್ಲಿ ಇಷ್ಟೆಲ್ಲ ರೇಖೆಗಳು ಇರ್ಬೇಕಾಗಿತ್ತಂತೆ. ಯಾವ್ಯಾವುದು? ಹಲ ಎಂದರೆ ನೇಗಿಲು, ಸೊ ಉಳುವಂತಹ ನೇಗಿಲು. ಸೊ ಹಲ ಎಂದರೆ ನೇಗಿಲು. ಚಕ್ರ, ಅದು ಪ್ರಗತಿಯ ಸಂಕೇತ, ಚಕ್ರ ಇರ್ಬೇಕಿತ್ತಂತೆ. ಅಂಕುಶ ಇರ್ಬೇಕಿತ್ತಂತೆ. ಮತ್ತು ಈ ಅಂಕುಶ ರೇಖೆಗಳು, ಈ ತರದ ರೇಖೆಗಳು, ಹಲ ಚಕ್ರ ಅಂಕುಶ ರೇಖೆಗಳು ಇರಬೇಕಿತ್ತಂತೆ. ಹಲ ಚಕ್ರಾಂಕುಶ ರೇಖಾ. ಈಗಾಗಲೇ ದುರ್ಯೋಧನಲ್ಲಿ ಅವೆಲ್ಲ ಲಕ್ಷಣಗಳಿದ್ವಂತೆ, ಅದಕ್ಕೆ ಅವನ ರಾಜನಾದದ್ದು ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾನೆ. ಆ ರಾಜನಾದಂತಪ್ಪವನ್ಗೆ ಪಾದದಲ್ಲಿ, ಆತನ ಕಾಲಿನ ಪಾದದಲ್ಲಿ, ಅಂಗಾಲಿನಲ್ಲಿ ಈ ಎಲ್ಲ ರೇಖೆಗಳಿದ್ವಂತೆ. ಹಲ ಚಕ್ರ ಅಂಕುಶ ರೇಖೆ ಅಂದ್ರೆ ನೇಗಿಲು, ಚಕ್ರ ಮತ್ತು ಅಂಕುಶ ಎನ್ನುವ ರೇಖೆಗಳಿದ್ದು ವಿಲಸಿತ ಪಾದ ತಳಕೆ. ವಿಲಸಿತ ಅಂದ್ರೆ ಶ್ರೇಷ್ಠ, ಒಳೆಯುವಂತಹ. ನೋಡಿ, ಆ ಒಂದು ಪಾದ ಶ್ರೇಷ್ಠವಾದ ಪಾದ, ದುರ್ಯೋಧನನ ಪಾದ, ಒಬ್ಬ ರಾಜನ ಪಾದ. ಅಂತ ರಾಜನ ಪಾದಕ್ಕೆ ವಿಲಸಿತ ಅಂದ್ರೆ ಶ್ರೇಷ್ಠ, ಒಳೆಯುವಂತ ಎಲ್ಲ ರೇಖೆಗಳನ್ನ ಒಳಗೊಂಡಂತ ಆತನ ಪಾದ ಒಳಿತಾ ಇತ್ತಂತೆ. ವಿಲಸಿತ ಅಂದ್ರೆ ಒಳೆಯುವ, ಶ್ರೇಷ್ಠವಾದಂತಹ ಪದತಳಕ್ಕೆ. ಪದತಳ ಅಂದ್ರೆ ಅಂಗಾಲಿಗೆ, ಪದತಳ ಅಂದ್ರೆ ಅಂಗಾಲಿಗೆ ಮಾಡೆ ಪುನರುಕ್ತತೆಯಂ. ಇನ್ನೊಂದ್ಸರಿ ಮಾಡ್ದಂಗಾಯ್ತಂತೆ. ಏನಕ್ಕೆ ಅಂದ್ರೆ ಅಲ್ಲಿ ಮುರಿದು ಬಿದ್ದಿದ್ವಲ್ಲ ಈಟಿ, ಬರ್ಜಿ, ಅಂಕುಶಗಳು, ಇವೆಲ್ಲವೂ ಚುಚ್ಚಿ ಮತ್ತಿನ್ನೊಂದು ಸಾರಿ ಅವನ ಕಾಲಲ್ಲಿ ರಕ್ತ ಸೋರ್ತಾ ಇತ್ತು. ಸೋರೋದ್ರ ಮೂಲಕ ಪುನರುಕ್ತತೆ ಅಂದ್ರೆ ಮತ್ತಿನ್ನೊಂದ್ಸಾರಿ ಹಲಚಕ್ರಾಂಕುಶಗಳನ್ನ ಮೂಡಿಸ್ದಂಗಾಯ್ತಂತೆ ಅಲ್ಲಿ. ಅಂದ್ರೆ ಈಗಾಗ್ಲೇ ಯುದ್ಧ ಭೂಮಿಯಲ್ಲಿ ಇವೆಲ್ಲ ಮುರಿದು ಬಿದ್ದಿದ್ದೋ. ಯಾವ್ಯಾವು? ನೇಗಿಲುಗಳು, ಚಕ್ರ, ಅಂಕುಶ. ಒಬ್ಬ ರಾಜನ ಕಾಲದಲ್ಲಿ ಇರ್ತವೆ ಸಹಜವಾಗಿ. ಅಲ್ಲಿ ಬಿದ್ದಂತ ಕೈದುಗಳಿಂದ, ಮುರಿದು ಬಿದ್ದ ಕೈದು ಅಂದ್ರೆ ಆಯುಧಗಳಿಂದ
ಅವೆಲ್ಲ ಚುಚ್ಚಿ 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 ಆತನಿಗೆ ಇನ್ನೊಂದ್ಸಾರಿ ಕೆತ್ತದಂಗಾಯ್ತಂತೆ. ಇದು ಏನನ್ನ ತೋರ್ಸುತ್ತೆ ಅಂದ್ರೆ ಒಬ್ಬ ಆತನ ರಾಜತ್ವದ ವಿನಾಶದ ಸಂಕೇತವನ್ನ ಪ್ರತಿನಿಧಿಸುತ್ತೆ. ಅದಕ್ಕಾಗಿ ಮಾಡೆ ಪುನರುಕ್ತತೆಯಂ ಹಲಚಕ್ರಾಂಕುಶ. ಹೀಗೆ ಹಲಚಕ್ರ ಅಂಕುಶವನ್ನು ಹೊಂದಿದ್ದಂತಹ ಕುರುಕುಲ ತಿಲಕನು, ನೇಗಿಲು ಚಕ್ರ ಮತ್ತು ಅಂಕುಶವನ್ನು ಹೊಂದಿದ್ದಂತಹ ಕುರುಕುಲ ತಿಲಕ ಎಂದರೆ ಯಾರು? ಕುರುವಂಶಕ್ಕೆ ತಿಲಕ ಪ್ರಾಯದಂತೆ ಇದ್ದಂತವನು ದುರ್ಯೋಧನ. ಕುರುಕುಲ ತಿಲಕಂ ಕುಸಿದು ಮೆಲ್ಲನೆ ನಡೆದಂ. ನಡಿಯಕ್ ಆಗ್ತಾ ಇಲ್ಲ ಅವನ್ ಕೈಲಿ, ಕುಸಿತಾ ಇದ್ದಾನೆ. ಯಾಕೆಂದ್ರೆ ಚುಚ್ಚುತ್ತಾ ಇದಾವೆ ಅಲ್ಲಿ ಕತ್ತಿ, ಗುರಾಣಿ, ಈಟಿ ಇವೆಲ್ಲವೂ ಬಾಣದ ಚೂಪಾದ ತುದಿಗಳು. ಅವನಿಗೆ ನಡೆಯಕ್ಕಾಗದೆ ಚುಚ್ಚುತ್ತಾ ಇದ್ದಾವೆ. ಅವನ ಕಾಲಿನಲ್ಲಿ ರಕ್ತ ಸೋರ್ತಿದೆ. ರಕ್ತ ಸೋರಿ ಅವನ ಕಾಲಿನಲ್ಲಿ ಈಗಾಗಲೇ ಇದ್ದಂತ ಅಲಚಕ್ರ ಅಂಕುಶ ರೇಖೆಗಳು ಮತ್ತಿನ್ನೊಂದ್ಸರಿ ಮೂಡ್ತಾ ಇದಾವೆ ಅನ್ನೋ ಹಾಗೆ ಅವೆಲ್ಲ ಚುಚ್ಚಿ ರಕ್ತ ಬರುವಂತೆ ಮಾಡ್ತಿವೆ. ನಡೆಯಕ್ಕಾಗದೆ ಇರತಕ್ಕಂತ ಅವರು ಕುಸಿದು ಮೆಲ್ಲನೆ ನಡೆದ್. ನೋಡಿ, ಕವಿ ಕೊನೆಯ ಸಾಲಿನಲ್ಲಿ ದ್ವಿರುಕ್ತಿಗಳನ್ನ ಬಳಸೋದ್ರ ಮೂಲಕ ಆ ಭಾವ ತೀವ್ರತೆಯನ್ನ ಕಟ್ಟಿಕೊಡ್ತಾನೆ. ಅವನು ಎಷ್ಟು ಕಷ್ಟಪಟ್ಟು ನಡೀತಿದ್ದ ಅನ್ನೋದನ್ನ, ಅದರ ಭಾವವನ್ನ ಕಟ್ಟಿಕೊಡ್ತಾನೆ. ಕುಸಿದು ಮೆಲ್ಲನೆ ನಡೆದ. ಕುಸಿತ ನಿಧಾನಕ್ಕೆ ನಡೀತಾ ಇದ್ದಾನೆ, ಹೆಣಗಳನ್ನ ದಾಟ್ಕೊಂಡು ನಡೀತಾ ಇದ್ದಾನೆ ಅಂತ ಹೇಳ್ತಾನೆ. ಹಲ ಅಂದ್ರೆ ನೇಗಿಲು, ವಿಲಸಿತ ಅಂದ್ರೆ ಶ್ರೇಷ್ಠ ಅಥವಾ ಒಳೆಯುವ ಅಂತ. ನೆಕ್ಸ್ಟ್ ಒಂದು ಸಾಲಿದೆ, ಗದ್ಯ ಇದೆ, ವಚನ ಓದ್ತೀನಿ ನೋಡ್ಕೊಳ್ಳಿ. ಈಗ ಇದನ್ ಕಂಡ ಜೊತೆಲಿ ಯಾರು ಬಂದಿದ್ದ? ನಾನು ಹೇಳ್ದೆ ಆಗ್ಲೇ, ಸಂಜಯ ಬಂದಿದ್ದ ಆತನ ಜೊತೆನಲ್ಲಿ ಯುದ್ಧ ಭೂಮಿಗೆ. ಭೀಷ್ಮರ ನೋಡುವ ಸಂದರ್ಭದಲ್ಲಿ ಸಂಜಯ ಬಂದಿದ್ದ. ಅದಂ ಸಂಜಯಂ ಕಂಡು, ಹೀಗೆ ಕುಸಿತಾ ಅವನ ಕಾಲಲ್ಲಿ ರಕ್ತ ಸೋರ್ತಿರೋದನ್ನ ನೋಡಕ್ಕಾಗದೆ ಸಂಜಯನು ಕಂಡ. ಅದಂ ಸಂಜಯಂ ಕಂಡು, ಆಗ ಅದನ್ನು ಸಂಜಯನು ಕಂಡನು. ಅಯ್ಯೋ, 17 ದಿನಗಳಿಂದ ಒಬ್ಬ ರಾಜನಾಗಿ ಹೇಗೆ ಅಹಮ್ಮಿನಿಂದ ಮೆರೆದ. ಎಂತಹ ಇಡೀ ವಿಖ್ಯಾತರಾದಂತ ರಾಜನಾದಂತ ಇವನು ಇಷ್ಟೊಂದು ಕಷ್ಟಪಟ್ಟು ನಡೀತಾನಪ್ಪ, ಅವನ ಕಾಲಲ್ಲಿ ರಕ್ತ ಸೋರ್ತಿದ್ಯಲ್ಲ. ಕಂಡು ಮನ್ಯು ಉದ್ಗತ ಕಂಠನು ಆಗಿ. ಮನ್ಯು ಅಂದ್ರೆ ದುಃಖ ಅಂತ. ಮನ್ಯು ಅಂದ್ರೇನು? ದುಃಖ. ಉದ್ಗತ ಅಂದ್ರೆ ಹೆಚ್ಚಾದ ದುಃಖ ಭರಿತ ಕಂಠದವನ ಅಂದ್ರೆ ಗದ್ಗದಿತ ಕಂಠ. ಮಾತಾಡಕ್ಕೆ ಆಗ್ತಾ ಇಲ್ಲ ಸಂಜಯನಿಗೆ, ದುಃಖ ಬರ್ತಾ ಇದೆ ಅವನ್ಗೆ, ಗಂಟ್ಲು ಕಟ್ಟುಬಿಟ್ಟಿದೆ ದುಃಖದಿಂದ. ಮನ್ಯೋದ್ಗತ ಕಂಠನು ಆಗಿ ಆದ್ರೂ ಮಾತನಾಡ್ತಾನೆ. ವಿನುತ ವಿರೋಧಿ ಮಂಡಳಿಕ, ತಾನೇ ಮಾತನಾಡ್ಕಂತಾನೆ ಸಂಜಯ. ವಿನುತ ವಿರೋಧಿ ಮಂಡಳಿಕ ಮೌಳಿ ವಿಘಟಿತ ಪಾದಪೀಠ. ವಿನುತ ಅಂದ್ರೆ ಶ್ರೇಷ್ಠವಾದಂತಹ, ವಿರೋಧಿ ಮಂಡಳಿ ಅಂದ್ರೆ ಯಾರು? ಶತ್ರುಗಳಿಗೆಲ್ಲ ಇವನು ಶ್ರೇಷ್ಠನಾದಂತವನು ಅಂತ ಅರ್ಥ. ಸೊ ವಿನುತ ವಿರೋಧಿ ಮಂಡಳಿಕ ಅಂದ್ರೇನು? ವಿನುತ ಅಂದ್ರೆ ಶ್ರೇಷ್ಠ, ವಿರೋಧಿ ಮಂಡಳಿಕ ಅಂದ್ರೆ ವಿರೋಧಿ ಮಂಡಳಿಗಳು ಅಂದ್ರೆ ಯಾರು? ಶತ್ರುಗಳಿಗೆಲ್ಲ ಇವನು ಶ್ರೇಷ್ಠನಾದಂತವನು. ಶತ್ರುಗಳಲ್ಲೆಲ್ಲ ಇವನು ಶ್ರೇಷ್ಠನಾದಂತವನು, ಶತ್ರುಗಳಿಗೆಲ್ಲ. ಮೌಳಿ ಅಂದ್ರೆ ಕಿರೀಟ. ಶತ್ರುರಾಜರ ಕಿರೀಟ ಇತ್ತಲ್ಲ, ಚಿನ್ನದ ಕಿರೀಟ, ಶತ್ರುರಾಜರ ಚಿನ್ನದ ಕಿರೀಟ ವಿಘಟಿತ ಅಂದ್ರೆ ತಾಗಲ್ಪಡ್ತಿತ್ತಂತೆ. ಅಂದ್ರೆ ಶತ್ರುರಾಜರ ಕಿರೀಟಗಳು ಅವನ ಕಾಲನ್ನ ತಾಕ್ತಾ ಇದ್ವಂತೆ. ಅಂದ್ರೆ ಶತ್ರುರಾಜಗಳು ಯಾವಾಗ್ಲೂ ಸದಾ ಈ ರಾಜನಿಗೆ, ದುರ್ಯೋಧನನಿಗೆ ತಲೆಬಾಗಿ ನಮಸ್ಕರಿಸ್ತಿದ್ರಂತೆ. ಅದಕ್ಕೆ ವಿಘಟಿತ ಅಂದ್ರೆ ತಾಗಲ್ಪಟ್ಟ. ಮೌಳಿ ಅಂದ್ರೇನು? ಕಿರೀಟ ಅಂತ. ನೋಡಿ, ಶಿವನಿಗೆ ಚಂದ್ರಮೌಳಿ ಅಂತ ಕರಿತೀವಿ ನಾವು. ಚಂದ್ರವನನ್ನ ಕಿರೀಟವಾಗಿ ಇಟ್ಕೊಂಡಂತ, ತನ್ನ ಕಿರೀಟದಲ್ಲಿ ತನ್ನ ತಲೆಯಲ್ಲಿ ಚಂದ್ರನನ್ನ ಇಟ್ಕೊಂಡ್ರದಕ್ಕೆ ಚಂದ್ರಮೌಳಿ ಅಂತ ಕರಿ. ಮೌಳಿ ಅಂದ್ರೆ ಕಿರೀಟ ಅಂತ. ಇಲ್ಲಿ ವಿನುತ ವಿರೋಧಿ ಮಂಡಳಿಕ ಮೌಳಿ ಅಂದ್ರೆ ಶತ್ರುರಾಜರ ಕಿರೀಟಗಳು ಯಾವಾಗಲೂ ಅವನ ತಲೆಯನ್ನ ತಾಕ್ತಾ ಇದ್ವಂತೆ. ಅಂದ್ರೆ ಯಾವಾಗ್ಲೂ ಅವರೆಲ್ಲ ತಲೆಬಾಗಿ ಇವನ್ ಪಾದಗಳಿಗೆ ನಮಸ್ಕರಿಸ್ತಿದ್ರಂತೆ. ಅಂತ ಪಾದಗಳ ಕಣಯ್ಯ ನಿಂದು, ಅಂತ ಶ್ರೇಷ್ಠವಾದ ಪಾದಗಳು ನಿಂದು. ಇವನು ಅಂದ್ಕೊಳ್ತಿರೋದು ನೋಡಿ, ಸಂಜಯ ಅಂದ್ಕೊಳ್ತಿರೋದು ವಿನುತ ಅಂದ್ರೆ ಶ್ರೇಷ್ಠವಾದಂತಹ ಪಾದಗಳು ನಿಂದು, ಸಾಮಾನ್ಯವಾದ ಪಾದಗಳಲ್ಲ. ನಿನ್ನ ಕಾಲುಗಳು ಯಾರಿಂದ ಪೂಜಿಸಲ್ಪಡ್ತಿತ್ತೋ? ಶತ್ರುರಾಜರ ಕಿರೀಟಗಳು ಸದಾ ನಿನ್ನ ಪಾದಗಳನ್ನ ಬೆಳಗ್ತಾ ಇದ್ದೋ. ಆ ಚಿನ್ನದ ಕಿರೀಟಗಳು ನಿನ್ನ ಪಾದವನ್ನ ಬೆಳಗ್ತಾ ಇದ್ದೋ. ಮೌಳಿ ವಿಘಟಿತ ಪಾದಪೀಠ ಕಣಪ್ಪ ನಿಂದು. ಕಾಂಚನ ಅಂದ್ರೆ ಚಿನ್ನ. ಕಮಲಾಯಮಾನಂ, ಕಮಲ ಅಂದ್ರೆ ಚಿನ್ನದ ಕಮಲದಂತಹ ಪಾದಗಳು ನಿನ್ನವು. ಮಾನಂ ಅಂದ್ರೆ ಆ ಚಿನ್ನದ ಕಿರಣಗಳಿಂದ ನಿನ್ನ ಪಾದಗಳು ಬೆಳಗ್ತಾ ಇದ್ದು. ಆ ಶತ್ರುರಾಜರ ಕಿರೀಟದಲ್ಲಿ ಚಿನ್ನ ಇತ್ತಲ್ಲ, ಆ ಚಿನ್ನದ ಕಿರಣಗಳಿಂದ ನಿನ್ನ ಪಾದ ಕಮಲಗಳು ಬೆಳಗ್ತಾ ಇತ್ತು. ಅಂದ್ರೆ
ಪಾದಪೀಠ ಕಾಂಚನ ಕಮಲಾಯ ಮಾನಂ. ಕಾಂಚನ ಎಂದರೆ ಚಿನ್ನ, ಕಮಲ ಎಂದರೆ ಕಮಲ. ನಿನ್ನ ಪಾದ ಕಮಲಗಳು, ನಿನ್ನ ಪಾದಗಳು ಕಮಲದಂತೆ ಅತ್ಯಂತ ಮೃದುವಾದಂಥವು. ಅಂತ ಪಾದಗಳು ಆ ಶತ್ರುರಾಜರ ಕಿರೀಟದ ಚಿನ್ನದ ಕಿರಣಗಳಿಂದ ಮಾನಂ ಬೆಳಗ್ತಾ ಇದ್ದೋ. ಮಾನಂ ಯಾದ್ರೆ ಇವತ್ತು ನಾನಿದನ್ ಕಂಡಿದ್ದೆ ಕಣಪ್ಪ. ಇವತ್ತು ನಿಮ್ಮಯ ಮೆಲ್ಲಡಿ, ಆದ್ರೆ ಇವತ್ತೇನಾಗಿದೆ, ನಿಮ್ಮಯ ಮೆಲ್ಲಡಿ. ಮೆಲ್ಲಡಿ ಅಂದ್ರೆ ಪಾದ, ಅಂಗಾಲು. ಇವತ್ತು ನಿಮ್ಮ ಅಂಗಾಲಿಗೆ ಬೆಂಡಿವಾಳ ಅಂಬಿನ, ಬೆಂಡಿವಾಳ ಒಂದು ರೀತಿಯಂತಹ ಬರ್ಜಿ. ಬೆಂಡಿವಾಳ ಎಂದ್ರೆ ಬರ್ಜಿ, ಬೆಂಡಿವಾಳ ಎಂದ್ರೆ ಒಂದು ರೀತಿಯ ಬರ್ಜಿ. ಯುದ್ಧದಲ್ಲಿ ಸೈನಿಕರು ಬಳಸ್ತಿದ್ದಂತಹ ಒಂದು ಬರ್ಜಿ. ಆ ಬರ್ಜಿ ಎಲ್ಲ ಚುಚ್ಚುತ್ತಾ ಇದ್ದಾವೆ. ಬೆಂಡಿವಾಳ ಅಂಬಿನ, ಅಂಬು ಅಂದ್ರೆ ಬಾಣ, ಬಾಣದ ಚೂಪಾದ ಮೊನೆಗಳು. ಕರವಾಳ ಅಂದ್ರೆ ಕತ್ತಿ, ಕರವಾಳ ಕತ್ತಿಯಿಂದ ಚುಚ್ಚುತ್ತಾ ಇದೆ. ಕಕ್ಕಡೆ ಅಂದ್ರೆ ಈಟಿಯಿಂದ ಚುಚ್ಚುತ್ತಾ ಇದ್ದಾವೆ. ಕೊಂತ ಅಂದ್ರೆ ಅದೊಂದು ರೀತಿಯಾದಂತಹ ಬರ್ಜಿ. ಧಾರೆ ಅಂದ್ರೆ ಬಾಯಿ, ಧಾರೆ ಅಂದ್ರೆ ಬಾಯಿ. ಅವುಗಳ ಬಾಯಿ ನಿನ್ನನ್ನ ಚುಚ್ಚುತ್ತಾ ಇದೆಯಪ್ಪ. ನಿನ್ನ ಇಂಥ ಕಮಲದಂತ ಮೃದುವಾದ ಪದಗಳನ್ನ ಈ ಬೆಂಡಿವಾಳದ, ಅಂಬಿನ, ಕರವಾಳ, ಕಕ್ಕಡೆಯ, ಕೊಂತದ ಅಂದ್ರೆ ಬರ್ಜಿ, ಈಟಿ, ಕತ್ತಿ, ಇವುಗಳ ಬಾಯಿ ನಿನ್ನನ್ನ ಚುಚ್ಚುತ್ತಾ ಇದೆಯಲ್ಲ. ಧಾರೆಗಳು, ಉರ್ಚೆ ಅಂದ್ರೆ ಚುಚ್ಚುತ್ತಾ ಇದೆಯಲ್ಲ. ಸಂಯುಗ ಅಂದ್ರೆ ಯುದ್ಧ, ಅವನಿ ಅಂದ್ರೆ ಭೂಮಿ, ಯುದ್ಧ ಭೂಮಿ. ಸಂಯುಗ ಅವನಿ ಅಂದ್ರೆ ಯುದ್ಧ ಭೂಮಿ. ಕಳೆದ ಬಾರಿ ಕೇಳಿದರೆ ಸಂಯುಗ ಅವನಿ ಅಂದ್ರೆ ಏನು ಅಂತ. ಸಂಯುಗ ಅವನಿ ಅಂದ್ರೆ ಪದಗಳ ಅರ್ಥ. ಸಂಯುಗ ಅವನಿ ಅಂದ್ರೆ ಯುದ್ಧ ಭೂಮಿ. ಸಂಯುಗ ಅಂದ್ರೆ ಯುದ್ಧ, ಅವನಿ ಅಂದ್ರೆ ಭೂಮಿ. ಸಂಯುಗ ಅವನಿ ತಳದೊಳ್. ಹೀಗೆ ಯುದ್ಧ ಭೂಮಿಯಲ್ಲಿ ವಿಧಾತೃ ವಶದಿ, ಆ ವಿಧಿಯ ವಶದಿಂದ, ವಿಧಾತೃ ಅಂದ್ರೆ ವಿಧಿ, ಆ ವಿಧಿಯ ವಶದಿಂದ ನಿಮಗಂ ನಡೆವಂತುಂಟಾದುದೆ. ನಿಮ್ಗೆ ಈ ರೀತಿ ನಡೆಯಕ್ಕಾಯ್ತಲ್ಲ ದುರ್ಯೋಧನ ಅಂತೇಳಿ ದುಃಖಿಸ್ತಾ ಇದ್ದಾನೆ ಸಂಜಯ್. ಅವನನ್ನ ಕುಸಿದು ಮೆಲ್ಲ ನಡೀತಿದ್ನಲ್ಲ, ಅವನನ್ನ ನೋಡಿ, ಅವನ ಕಾಲ್ನಲ್ಲಿ ಪಾದದಲ್ಲಿ ರಕ್ತ ಸೊರದು ನೋಡಿ ದುಃಖ ಪಡ್ತಿದ್ದಾನೆ ಸಂಜಯ. ಅಯ್ಯೋ ಎಂಥ ದುರ್ವಿಧಿಯೇ, ಆ ವಿಧಿ ನಿನ್ನನ್ನು ಹೇಗೆ ಬದಲಾಯಿಸ್ಬಿಡ್ತು. ಹೇಗೆ ರಾಜತ್ವದಿಂದ ಅಹಮ್ಯನಿಂದ ಮೆರೆದಂತಹ ನೀನು ಕೇವಲ 17 ದಿನಗಳಲ್ಲಿ ಈ ರೀತಿಯಾಗಿ ಒಬ್ಬ ದೇಸಿಗನಂತೆ ಅಂದ್ರೆ ಯಾರು ಇಲ್ಲದಂತವನೇ ಅಪ್ಪೇಪಾರಿಯಾಗಿ ಒಬ್ಬನೇ ನಡೆಯುವಂತಾಯ್ತಲ್ಲ, ಎಲ್ಲರನ್ನು ಕಳೆದುಕೊಂಡು ನಡೆಯುವಂತಾಯ್ತಲ್ಲ. ಎಂತಹ ದುರ್ವಿಧಿಯೇ, ವಿಧಾತೃವಶದಿ ಅಂತ ವಿಧಿಗೆ ಸಿಕ್ಕಿ, ವಿಧಿಯ ವಶಕ್ಕೆ ಸಿಕ್ಕಿ ನಿನ್ಗೆ ಈಗ ಆಗೋಯ್ತಲ್ಲ ಅಂತೇಳಿ ದುಃಖಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಸಂಜಯ. ಅಯ್ಯೋ ಎಂತ ಕರ್ಮ ಬಂದ್ಬಿಡ್ತಪ್ಪ ಆಯ್ತನಿಗೆ, ದುರ್ಯೋಧನಿಗೆ ಅಂತ ಎಂದು ಗಳನೆ ಕಣ್ಣ ನೀರು ನೆರಪುವ ಸಂಜಯನಂ. ಗಳಗಳನ್ನೇ ಅಳ್ತಾ ಇದ್ದಾನೆ, ಮಕ್ಕಳ ತಂಗಿ ಗಳಗಳನ್ನ ಅಳ್ತಾ ಇದ್ದಾನೆ. ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇದೆ ಸಂಜಯನ ಕಣ್ಣಲ್ಲಿ. ಎಂದು ಗಳನೆ ಕಣ್ಣ ನೀರು ನೆರಪುವ ಅಂದ್ರೆ ಸುರಿಸುವಂತ ಸಂಜಯನನ್ನು ಅಭಿಮಾನಧನಂ ಸುಯೋಧನಂ ಮಾಣಿಸಿ. ನೋಡಿ ಅನ್ನ ಬಹಳ ಚೆನ್ನಾಗಿ, ಎಲ್ಲೋ ಒಂದು ಕಡೆ ಆತನಿಗೆ ನಾಯಕ ಭೀಮನಾದ್ರೂ ಕೂಡ ದುರ್ಯೋಧನ ಮೇಲೆ ಒಂದು ರೀತಿಯ ವ್ಯಾಮೋಹ. ಅದಕ್ಕೆ ಅಭಿಮಾನಧನ ಸುಯೋಧನ ಅಂತ ಕರೀತಾನೆ. ಅಂದ್ರೆ ತನಗೆ ಪ್ರೀತಿ ಕೊಡೋರ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಳ್ತಕ್ಕಂಥವನು ಅಂತ ಅರ್ಥ. ಅಂದ್ರೆ ಅಭಿಮಾನಧನನಾದಂತಹ, ಅಭಿಮಾನದ ಗಣಿಯಾದಂತಹ ಸುಯೋಧನನ್ನು ಮಾಣಿಸಿ ಅಂದ್ರೆ ಸಂತೈಸ್ತೇನೆ ಸಂಜಯ ನೀನ್ ಯಾಕೆ ಕೇಳ್ತೀಯ ಬಾ ಅಂತೇಳಿ ಆತನನ್ನ ಜೊತೆನಲ್ಲಿ ಕರ್ಕೊಂಡು ಭೀಷ್ಮರ ಹತ್ರ ಹೊರಡ್ತಾನೆ. ಅಭಿಮಾನಧನಂ ಸುಯೋಧನಂ ಮಾಣಿಸಿ. ಅಭಿಮಾನಧನನಾದಂತಹ, ಅಭಿಮಾನ ಎನ್ನುವ ಪದಕ್ಕೆ ಗಣಿಯಾದಂತವನು ಸುಯೋಧನ ಅಂತ ಹೇಳ್ತಾನೆ. ನೋಡಿ ಇಲ್ಲಿ ದುರ್ಯೋಧನ ಅಲ್ಲ, ಸುಯೋಧನ ಅಂತ. ಸುಯೋಧನ ಅಂದ್ರೆ ಒಳ್ಳೆ ಯೋಧ ಎಂದರ್ಥ. ಅವನ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ರನ್ನನಿಗೆ ಒಂದು ರೀತಿಯ ವ್ಯಾಮೋಹ, ಒಂದು ರೀತಿಯ ಪ್ರೀತಿ ದುರ್ಯೋಧನನ ಮೇಲೆ. ಆತನಲ್ಲೂ ಕೂಡ ಒಳ್ಳೆಯ ಅಂಶಗಳಿತ್ತು ರನ್ನ. ಇಲ್ಲಿ ಮುಂದೆ ಬರ್ತಕ್ಕಂಥ ಅನೇಕ ಪದ್ಯಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅವನ ವ್ಯಕ್ತಿತ್ವ ಎಂತಹದ್ದು, ಎಂತ ಉದಾತ್ತ ವ್ಯಕ್ತಿತ್ವ ಆತನಲ್ಲೂ ಇತ್ತು, ದುರ್ಯೋಧನನಲ್ಲೂ ಕೂಡ ಅನ್ನೋದನ್ನ ರನ್ನ ಬಹಳ ಸುಂದರವಾಗಿ ಚಿತ್ರಣವನ್ನ ಮಾಡ್ತಾ ಹೋಗ್ತಾನೆ. ನೋಡಿ ಬದಲಾದ ಕಾಲಘಟ್ಟದಲ್ಲಿ ದುರ್ಯೋಧನ ಹೇಗೆಲ್ಲ ಬದಲಾಗಿದ್ದಾನೆ. ಕೇವಲ 17 ದಿನಗಳಿಂದ ರಾಜನಾಗಿ ಮೆರೆದಂತವನು ಈಗ ಎಲ್ಲರನ್ನ ಕಳೆದುಕೊಂಡು ದೇಸಿಗನಾಗಿ ಅಲೆಮಾರಿಯಂತೆ ಒಬ್ಬನೇ ಬಂದಿದ್ದಾನೆ. ಮಾಣಿಸಿ ಸಂತೈಸ್ತಾನೆ. ಪದಗಳು ನೋಡೋಣ. ಮನ್ಯು ಅಂದ್ರೆ ದುಃಖ, ವಿನುತ ಅಂದ್ರೆ ಹೆಸರು, ಶ್ರೇಷ್ಠ ಎಂದ. ನೋಡಿ ಅಂದ್ರೆ ಕಿರೀಟ, ಕಾಂಚನ ಅಂದ್ರೆ ಚಿನ್ನ, ಬಂಡಿವಾಳ ಅಂದ್ರೆ ಚಿಕ್ಕ ಬರ್ದಿ, ಅಂಬು ಬಾಣ,
ಕವಾಳ ಅಂದ್ರೆ ಕತ್ತಿ, ಕಕ್ಕಡೆ ಅಂದ್ರೆ ಈಟಿ, ಕೊಂತ ಅಂದ್ರೆ ಬರ್ಜಿ, ಇನ್ನೊಂದು ರೀತಿಯ ಬರ್ಜಿ. ಬೆಂಡಿವಾಳ ಅಂದ್ರೆ ಚಿಕ್ಕ ಬರ್ಜಿ, ಕೊಂತ ಅಂದ್ರೆ ಬರ್ಜಿ ಅಂತ ದೊಡ್ಡದಾದಂತ ಒಂದು ಬರ್ಜಿ. ಧಾರೆ ಅಂದ್ರೆ ಬಾಯಿ, ಬಾಯಿ. ಸೊ ಅವುಗಳ ಬಾಯಿ, ತುದಿ ಎಂದರ್ಥ. ಸಂಯುಗ ಅಂದ್ರೆ ಯುದ್ಧ, ಅವನಿ ಅಂದ್ರೆ ಭೂಮಿ. ಸಾಕಷ್ಟು ಕಡೆ ಕೇಳಿದ್ದಾರೆ, ಅವನಿ ಅಂದ್ರೆ ಭೂಮಿ. ವಿಧಾತೃ ಎಂದರೆ ವಿಧಿ, ಆ ವಿಧಿ ವರ್ಷದಿಂದ ನಿಂಗೆ ನಡೆಯೋಂಗಾಯ್ತಲ್ಲ. ನೆರಪುವ ಅಂದ್ರೆ ಸುರಿಸುವ, ಗಳಗಳನೆ ನೆರಪುವ ಸಂಜಯನಂ ಅಂತ ಹೇಳ್ತಾನೆ, ಕಣ್ಣು ನೀರು ಸುರಿಸ್ತಾ ಇದ್ದ ಆತ. ಮಾಣಿಸಿ ಅಂದ್ರೆ ಸಂತೈಸಿ. ಹೀಗೆ ಆತ ದುರ್ಯೋಧನ ಆತನ ಸಂತೈಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗುವಾದಲ್ಲಿ ಸಾಕಷ್ಟು ಜನರ ಶವಗಳು ಕಾಣ್ತವೆ. ಸೊ ಹೇಗ್ ಕಾಣ್ತವೆ, ಮತ್ತ ಅವನು ಹೇಗೆ ಪ್ರಲಾಪಿಸ್ತಾನೆ, ಹೇಗೆ ದುಃಖ ಪಡ್ತಾನೆ. ದುರ್ಯೋಧನ ಎಂದೂ ಒಳದವನು, ಎಂದೂ ದುಃಖಿಸದವನು, ಹೇಗೆಲ್ಲ ಪ್ರಲಾಪಿಸ್ತಾನೆ, ಅವ್ರನ್ನೆಲ್ಲ ನೆನ್ಸ್ಕೊಂಡು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅದನ್ನ ನೋಡೋಣ. ಸೊ ಬದಲಾದ ಕಾಲಘಟ್ಟದಲ್ಲಿ ದುರ್ಯೋಧನ ಮನಸ್ಥಿತಿಯನ್ನ ರನ್ನ ಹೇಗೆ ಚಿತ್ರಿಸಿದ್ದಾನೆ ಅನ್ನೋದನ್ನ ಪದ್ಯದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇಲ್ಲಿವರೆಗೂ ಸ್ಕ್ರೀನ್ ಸ್ಟಾಪ್ ಮಾಡ್ತಾ ಇದ್ದೀನಿ, ಪ್ರೆಸೆಂಟಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾವು ರನ್ನನ, ದುರ್ಯೋಧನನ ಹೇಗೆ ಪ್ರಲಾಪಿಸ್ತಾ ಇದ್ದಾನೆ, ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೇಗೆ ಬಂದ, ಅವನ ಬಂದಂತ ಸಂದರ್ಭದಲ್ಲಿ ಸಂಜಯನ ಒಡಗೂಡಿ ಬಂದಂತ ಸಂದರ್ಭದಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯ ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ನಾವು ಕಂಡಿದ್ದೇವೆ. ಸೊ ನೀವು ಓದೋ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಈಗ ಬಿಡಿಸಿ ಓದಿದ್ದೇನೆ, ಬಹಳ ಬಹಳ ಸರಳವಾಗಿದೆ. ಸೊ ಇನ್ನೊಂದ್ಸರಿ ಬೇಕಾದ್ರೆ ಓದ್ಬಿಡ್ತೀನಿ, ಅದನ್ನ ನೋಡ್ಕೊಳ್ಳೋಣ. ಸೊ ಮೊದಲಿಂದ, ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಉರ್ಚುತ್ತಿರೆ ಕಾಲಿಡಲೆಡೆವಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಆಗಳ್ ಅದಂ ಹಲ ಚಕ್ರ ಅಂಕುಶ ರೇಖಾ ವಿಲಸಿತ ಪದತಳಕ್ಕೆ ಮಾಡೆ ಪುನರುಕ್ತತೆಯಂ. ಹಲ ಚಕ್ರ ಅಂಕುಶ ರೇಖಾ ವಿಲಸಿತ ಪದತಳಕ್ಕೆ ಮಾಡೆ ಪುನರುಕ್ತತೆಯಂ. ಹಲಚಕ್ರಾಂಕುಶ ಕುರುಕುಲ ತಿಲಕಂ ಕುಸಿ ಕುಸಿದು ಮೆಲ್ಲ ಮೆಲ್ಲನೆ ನಡೆದಂ. ಆಗಳ್ ಅದಂ ಸಂಜಯಂ ಕಂಡು ಮನ್ಯೂದ್ಗತ ಕಂಠನು ಆಗಿ ವಿನುತ ವಿರೋಧಿ ಮಂಡಳಿಕ ಮೌಳಿ ವಿಘಟಿತ ಪಾದಪೀಠ ಕಾಂಚನ ಕಮಲಾಯಮಾನಂ. ಇವು ನಿಮ್ಮಯ ಮೆಲ್ಲಡಿ ಬಿಂಡಿವಾಳದ ಅಂಬಿನ ಕರವಾಳ ಕಕ್ಕಡೆಯ ಕೊಂತದ ಧಾರೆಗಳುಚ್ಚೆ ಸಂಯುಗ ಅವನಿತಳದೊಳ್ ವಿಧಾತೃವಶದಿಂ ನಿಮಗಂ ನಡೆವಂತುಂಟಾದುದೆ ಎಂದು ಗಳಗಳನೆ ಕಣ್ಣ ನೀರು ನೆರಪುವ ಸಂಜಯನಂ ಅಭಿಮಾನಧನಂ ಸುಯೋಧನಂ ಮಾಣಿಸಿ. ಸೊ ಅಭಿಮಾನ ಧನನಾದ ಸುಯೋಧನನು ಸಂತೈಸ್ತಾನೆ. ಸೊ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಇದನ್ನ ಮುಂದುವರ್ಸೋಣ. ಸೊ ಏನಾಗುತ್ತೆ ಮುಂದೆ, ಸಂಜಯ ದುರ್ಯೋಧನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಕರ್ಕೊಂಡು ಹೋಗುವಾಗ ಇನ್ನೇನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ವಿದ್ಯಾರ್ಥಿಗಳೇ, ಸೊ ಇದುವರೆಗೂ ನಾವು ರನ್ನನ ಕಿರಿವೆನೆಂದು ಬಗೆವಿರೆ ಅನ್ನೋ ಪದ್ಯ ಭಾಗವನ್ನ ನಾವು ನೋಡೋದು. ಸೊ ಮುಂದುವರ್ಸ್ಕೊಂಡು ನಾವು ನಾಳೆ ಮುಂದಿನ ತರಗತಿಯಲ್ಲಿ ಇದನ್ನ ಮುಂದುವರ್ಸೋಣ, ಯಾವ ನೆಕ್ಸ್ಟ್ ಲ್ಯಾಂಗ್ವೇಜ್ ಕ್ಲಾಸ್ ಅಲ್ಲಿ. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ, ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ. ಈಗ ಪ್ರಶ್ನೆಗಳಿದ್ಯಾ ಕೇಳಿ, ಪ್ರಶ್ನೆಗಳಿದ್ಯಾ? ನೀವು ಮನೆಯಲ್ಲಿ ಓದೋ ಅಭ್ಯಾಸ ಮಾಡಿ. ಈಗ ನಾನು ಎಷ್ಟು ಬಹಳ ಪುಟ್ಟದಾದಂತ 2 ಸಾಲನ್ನು ಕಳಿಸಿದ್ದೇನೆ, ನೀವು ಓದಿ ಅಭ್ಯಾಸ ಮಾಡಿ. ಅದನ್ನ ಬಹಳ ಸರಳವಾಗಿದೆ. ಸೊ ಗೊತ್ತಾಗ್ಲಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡು ಮತ್ ಓದಿ ಅಭ್ಯಾಸ ಮಾಡ್ಕೊಳ್ಳಿ. ಬಹಳ ಬಹಳ ಸರಳ. ಪ್ರಶ್ನೆಗಳಿದ್ಯಾ? ಏನು ಪ್ರಶ್ನೆಗಳಿಲ್ಲ. ಓಕೆ, ಸೊ ನಾವ್ ಇಲ್ಲಿಗೆ ಕ್ಲಾಸ್ ಮುಗಿಸೋಣ. ಕೇಳಿಸ್ತಿದ್ಯಾ? ಹೋಗ್ಲಿ, ನಾನು ಹೇಳ್ತಿರೋದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಏನು ಪ್ರಶ್ನೆಗಳಿಲ್ಲ, ಎಲ್ಲ ಅರ್ಥ ಆಗಿದ್ಯಾ? ಆಯ್ತು, ಓಕೆ. ಸೊ ಇವತ್ತಿಗೆ ಕ್ಲಾಸ್ ನ ಇಲ್ಲಿಗೆ ನಿಲ್ಸೋಣ. ಓಕೆ, ಧನ್ಯವಾದಗಳು.